ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ಸ್ಟ್ರಕ್ಚರ್ ಆಫ್ ಸ್ಟಮಕ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಓಕೆ, ಸ್ಟಮಕ್ ಏನಿದೆ, ಸ್ಟಮಕ್ ಈಸ್ ಜೆ ಶೇಪ್ಡ್. ಓಕೆ, ಸೊ ಹೇಗಿದೆ ಸರ್ ನಮ್ಮ ಸ್ಟಮಕ್? ಸೊ ಜೆ ಶೇಪಲ್ಲಿ ನೀವು ನೋಡ್ಬೋದು. ಓಕೆ, ಸೊ ಯಾವ ಶೇಪಲ್ಲಿ ಬರ್ತಾ ಇದೆ ಸರ್? ಜೆ ಶೇಪಲ್ಲಿ ಬರ್ತಾ ಇದೆ. ಓಕೆ, ಮತ್ತು ಹಾಲೋ ಆರ್ಗನ್. ಎಂಥ ಆರ್ಗನ್ ಇದೆ ಸರ್? ಹಾಲೋ ಆರ್ಗನ್ ಇದೆ. ಹಾಲೋ ಅಂದರೆ ಅದರೊಳಗಡೆ ಏನೂ ಇಲ್ಲ, ಖಾಲಿ ಇದೆ. ಓಕೆ, ಸೊ ಅದರೊಳಗಡೆ ನಾವು ಸ್ಟಮಕ್ ಹಾಕಲಿಲ್ಲ ಅಥವಾ ನಾವು ಊಟ ಮಾಡಲಿಲ್ಲ ಅಂದ್ರೆ ನಮ್ಮ ಸ್ಟಮಕ್ ಹೇಗಿರುತ್ತೆ ಸರ್? ಅದರೊಳಗಡೆ ಖಾಲಿ ಇರುತ್ತೆ. ಓಕೆ, ಸೊ ಹಾಲೋ ಆರ್ಗನ್ ಇದೆ, ಲೊಕೇಟೆಡ್ ಇನ್ ಅಪ್ಪರ್ ಅಬ್ಡಾಮಿನ್. ಹೌದು ಸರ್, ಯಾವ ಪ್ಲೇಸಲ್ಲಿ ಇದು ಇದೆ? ಅಪ್ಪರ್ ಅಬ್ಡಾಮಿನಲ್ಲಿ ಲೊಕೇಟೆಡ್ ಆಗಿದೆ. ಓಕೆ, ಯಾವ ಪ್ಲೇಸಲ್ಲಿದೆ ಅಂದರೆ ಅಪ್ಪರ್ ಅಬ್ಡಾಮಿನಲ್ಲಿದೆ. ಇಟ್ ಪ್ಲೇ ಕ್ರೂಷಿಯಲ್ ರೋಲ್ ಇನ್ ಡೈಜೆಷನ್. ಹೌದು ಸರ್, ಇದು ಏನು ಮಾಡುತ್ತೆ? ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಡೈಜೆಷನ್. ಹೌದು ಸರ್, ಇದು ಡೈಜೆಷನಲ್ಲಿ ಒಂದು ಇಂಪಾರ್ಟೆಂಟ್ ಫಂಕ್ಷನ್ ಮಾಡುತ್ತೆ. ಓಕೆ, ಸೊ ಸ್ಟ್ರಕ್ಚರ್ ಹೇಗಿದೆ ಸರ್ ಇದ್ರದ್ದು ಅಂತ ನಾವು ನೋಡಿದಾಗ ಜೆ ಶೇಪ್ಡ್ ಇದೆ. ಓಕೆ, ಹೇಗಿದೆ ಸರ್? ಜೆ ಶೇಪ್ ಇದೆ, ಹಾಲೋ ಆರ್ಗನ್ ಇದೆ. ಓಕೆ, ಯಾವ ಪ್ಲೇಸಲ್ಲಿ ಲೊಕೇಟೆಡ್ ಆಗಿದೆ ಸರ್? ಅಪ್ಪರ್ ಅಬ್ಡಾಮಿನಲ್ಲಿ ಲೊಕೇಟೆಡ್ ಆಗಿದೆ. ಓಕೆ, ನೆಕ್ಸ್ಟ್ ನಾವು ಲೊಕೇಶನ್, ಎಕ್ಸಾಕ್ಟ್ ಲೊಕೇಶನ್ ನಾವು ನೋಡಬೇಕಾದ್ರೆ, ಸೊ ನಮ್ಮ ಅಬ್ಡಾಮಿನಲ್ ಕ್ಯಾವಿಟಿಯನ್ನು ನಾವು 9 ಕ್ವಾಡ್ರೆಂಟ್ ಅಥವಾ 9 ರೀಜನ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಓಕೆ, ಸೊ 9 ರೀಜನ್ಸಲ್ಲಿ ಇದು ನಮ್ಮ ಸ್ಟಮಕ್ ಇದೆಯಲ್ಲ, ಸೊ ನಮ್ಮ ಸ್ಟಮಕ್ 3 ರೀಜನ್ಸಲ್ಲಿ ಅಷ್ಟೇ ಬರುತ್ತೆ. ಓಕೆ, ಸೊ 3 ರೀಜನ್ಸಲ್ಲಷ್ಟೇ ಬರುತ್ತೆ. ಸೊ ಮೇಲ್ಗಡೆ ಇರೋದು ಎಪಿಗ್ಯಾಸ್ಟ್ರಿಕ್. ಓಕೆ, ಮತ್ತು ಲೆಫ್ಟ್ ಹೈಪೋಕಾಂಡ್ರಿಯಾಕ್, ರೈಟ್ ಹೈಪೋಕಾಂಡ್ರಿಯಾಕ್, ಮತ್ತು ನಮ್ಮ ಅಂಬೆಲಿಕಸ್ ಅಂತ ಬರುತ್ತೆ. ಓಕೆ, ಸೊ ಇವೆಲ್ಲ 9 ಕ್ವಾಡ್ರೆಂಟ್ಸ್ ಅಂತ ಇಲ್ಲಿ ಇರ್ತವೆ. ಸೊ ಅದರೊಳಗಡೆ ಯಾವ್ಯಾವ ಪ್ಲೇಸ್ ಒಳಗಡೆ ಇರುತ್ತೆ ಅಂತ ನಾವು ನೋಡಿದಾಗ, ದಿ ಸ್ಟಮಕ್ ಈಸ್ ಸಿಚುವೇಟೆಡ್ ಇನ್ ಎಪಿಗ್ಯಾಸ್ಟ್ರಿಕ್. ಓಕೆ, ಸೊ ಎದರಲ್ಲಿದೆ ಸರ್? ಎಪಿಗ್ಯಾಸ್ಟ್ರಿಕಲ್ಲಿದೆ. ಸೊ ಎಪಿಗ್ಯಾಸ್ಟ್ರಿಕ್ ಅಂದರೆ ಈ ಪಾರ್ಟ್. ಓಕೆ, ಸೊ ಈ ಬಾಕ್ಸ್ ಇದೆಯಲ್ಲ, ಸೊ ಈ ಸ್ಕ್ವೇರ್ ಇದೆಯಲ್ಲ, ಸೊ ಈ ಸ್ಕ್ವೇರ್ ರೀಸನಲ್ಲಿ ಸ್ವಲ್ಪ ಸ್ಟಮಕ್ ಬರ್ತಾ ಇದೆ ಸರ್. ಹೌದು ಸರ್, ಇಲ್ಲಿಷ್ಟು ಸ್ಟಮಕ್ ಬರ್ತಾ ಇದೆಯಲ್ಲ, ಸೊ ಎಪಿಗ್ಯಾಸ್ಟ್ರಿಕ್ ರೀಜನಲ್ಲಿ ಇದೆ. ಓಕೆ, ಮತ್ತು ಅಂಬೆಲಿಕಲ್. ಹೌದು ಸರ್, ಅಂಬೆಲಿಕಲ್ ಅಂದರೆ ಸೊ ಈ ಪ್ಲೇಸ್. ಓಕೆ, ಸೊ ಈ ಡಬ್ಬ ಇದೆಯಲ್ಲ, ಇದರೊಳಗಡೆ ಕೂಡ ನಮ್ಮ ಸ್ಟಮಕ್ ಸ್ವಲ್ಪ ಇಲ್ಲಿ ಬರ್ತಾ ಇದೆ, ನೀವು ನೋಡ್ಬೋದು. ಓಕೆ, ಸೊ ಇದು ಬರ್ತಾ ಇದೆಯಲ್ಲ, ಇದು ಎಲ್ಲಿದೆ ಸರ್? ನಮ್ಮ ಅಂಬೆಲಿಕಸ್ ಕ್ವಾಡ್ರೆಂಟಲ್ಲಿ ಇದೆ ಅಥವಾ ಅಂಬೆಲಿಕಲ್ ರೀಜನ್ ಹತ್ರ ಇದೆ ಅಂತ ನಾವು ಹೇಳ್ಬೋದು. ಆ್ಯಂಡ್ ಲೆಫ್ಟ್ ಹೈಪೋಕಾಂಡ್ರಿಯಾಕ್ ರೀಜನ್. ಸೊ ಲೆಫ್ಟ್ ಹೈಪೋಕಾಂಡ್ರಿಯಾಕ್ ಅಂದರೆ ಈ ಪಾರ್ಟ್. ಓಕೆ, ಸೊ ಇದು ನಮ್ಮ ಹೋಲ್ ಬಾಕ್ಸ್ ಅದಲ್ಲ, ಇದೇನಿದೆ ಲೆಫ್ಟ್ ಹೈಪೋಕಾಂಡ್ರಿಯಾಕ್ ಅಂತ ಹೇಳ್ತೀವಿ. ಸೊ ಲೆಫ್ಟ್ ಹೈಪೋಕಾಂಡ್ರಿಯಾಕ್ ಒಳಗಡೆ ಕೂಡ ನಮಗೆ ಏನು ಕಾಣಿಸ್ತಾ ಇದೆ? ಇಲ್ಲಿ ಸ್ವಲ್ಪ ಸ್ಟಮಕ್ ಬರ್ತಾ ಇದೆ. ಓಕೆ, ಸೊ ಯಾವ್ಯಾವ ಪ್ಲೇಸಲ್ಲಿದೆ ಅಂತ ಕೇಳಿದಾಗ ಸರ್, ಎಪಿಗ್ಯಾಸ್ಟ್ರಿಕ್ ಹತ್ತಲಿದೆ. ಓಕೆ, ಅಂಬೆಲಿಕಲ್ ಇದೆ, ಮತ್ತು ಹೈಪೋಕಾಂಡ್ರಿಯಾಕ್ ರೀಜನಲ್ಲಿ ಕೂಡ ಇದೆ. ಓಕೆ, ಯಾವ ರೀಜನಲ್ಲಿ ಬರುತ್ತೆ ಸರ್? ಟೋಟಲ್ ಇದು 3 ರೀಜನಲ್ಲಿ ಬರುತ್ತೆ. ಯಾವ್ಯಾವ ರೀಜನ್ ಸರ್? ಎಪಿಗ್ಯಾಸ್ಟ್ರಿಕ್ ರೀಜನ್, ಅಂಬಿಲಿಕಸ್ ರೀಜನ್ ಆ್ಯಂಡ್ ಲೆಫ್ಟ್ ಹೈಪೋಕಾಂಡ್ರಿಯಾಕ್ ರೀಜನ್. ಓಕೆ, ಆಫ್ ದಿ ಅಬ್ಡಾಮಿನಲ್ ಕ್ಯಾವಿಟಿ. ಹೌದು ಸರ್, ಅಪ್ಪರ್ ಅಬ್ಡಾಮಿನಲ್ ಕ್ಯಾವಿಟಿಯಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಎಕ್ಸಾಕ್ಟಾಗಿ ನಾವು ಹೇಳಬೇಕಾದ್ರೆ ಎಪಿಗ್ಯಾಸ್ಟ್ರಿಕ್, ಅಂಬೆಲಿಕಲ್ ಆ್ಯಂಡ್ ಲೆಫ್ಟ್ ಹೈಪೋಕಾಂಡ್ರಿಯಾಕ್ ರೀಜನಲ್ಲಿ ಇದು ಬರುತ್ತೆ. ಓಕೆ, ನೆಕ್ಸ್ಟ್ ಪೊಸಿಷನ್ಡ್ ಬಿಟ್ವೀನ್. ಸೊ ಯಾವ ಪೊಸಿಷನಲ್ಲಿದೆ ಓಕೆ ಅಂತ ಕೇಳಿದಾಗ, ಬಿಟ್ವೀನ್ ಅಂದರೆ ಯಾವುದ್ರ ಮಧ್ಯೆ ಇದು ಇದೆ ಅಂದರೆ ಈಸೋಫೇಗಸ್ ಆ್ಯಂಡ್ ಡಿಯೋಡಿನಮ್. ಹೌದು ಸರ್, ಈಸೋಫೇಗಸ್ ಮತ್ತು ಡಿಯೋಡಿನಮ್ ಮಧ್ಯದಲ್ಲಿ ಇದು ಪ್ರೆಸೆಂಟ್ ಇರುತ್ತದೆ. ಓಕೆ, ಸೊ ಈಸೋಫೇಗಸ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಮೇಲ್ಗಡೆ ಪಾರ್ಟ್ ಈಸೋಫೇಗಸ್. ಹೌದು ಸರ್, ಅನ್ನನಾಳ ಇದೆ ಮೇಲ್ಗಡೆ. ಓಕೆ, ಸೊ ಕೆಳಗಡೆ ಇದೆಲ್ಲ ಈ ಪಾರ್ಟ್. ಸೊ ಇದನ್ನು ನಾವು ಏನಂತ ಹೇಳ್ತೀವಿ? ಡಿಯೋಡಿನಮ್. ಓಕೆ, ಡಿಯೋಡಿನಮ್ ಅಂತ ಹೇಳ್ತೀವಿ. ಸೊ ಕೆಳಗಡೆ ಇರೋ ಪಾರ್ಟ್ ಡಿಯೋಡಿನಮ್, ಮೇಲ್ಗಡೆ ಇರೋದು ಈಸೋಫೇಗಸ್. ಸೊ ನಮ್ಮ ಸ್ಟಮಕ್ ಎಲ್ಲಿದೆ ಸರ್? ಈಸೋಫೇಗಸ್ ಆ್ಯಂಡ್ ಡಿಯೋಡಿನಮ್ ಮಧ್ಯದಲ್ಲಿ ಸಿಚುವೇಟೆಡ್ ಆಗಿದೆ. ಓಕೆ, ಸೊ ಐ ಥಿಂಕ್ ನಿಮಗೆ ಲೊಕೇಶನ್ ಅರ್ಥ ಆಗಿರಬಹುದು. ನೆಕ್ಸ್ಟ್ ನಾವು ಆರ್ಗನ್ಸ್ ಅಸೋಸಿಯೇಟೆಡ್ ವಿತ್ ಸ್ಟಮಕ್ ಅಂದರೆ ನಮ್ಮ ಸ್ಟಮಕ್ ಇರುತ್ತೆ ಅಲ್ಲ, ಸೊ ಅದರ ಮುಂದ್ಗಡೆ, ಹಿಂದ್ಗಡೆ, ಮೇಲ್ಗಡೆ, ಕೆಳಗಡೆ ಯಾವ್ಯಾವ ಆರ್ಗನ್ಸ್ ಬರ್ತಾ ಇದ್ದಾವೆ ಅಂತ ನಾವು ನೋಡೋಣ. ಓಕೆ, ಸೊ ಫಸ್ಟ್ ನಾವು ನೋಡೋಣ ಆ್ಯಂಟೀರಿಯರ್ಲಿ. ಸೊ ಆ್ಯಂಟೀರಿಯರ್ಲಿ ಅಂದರೆ ಇನ್ ಫ್ರಂಟ್. ಓಕೆ, ಫ್ರಂಟ್. ಸೊ ಫ್ರಂಟ್ ಸೈಡಲ್ಲಿ ಏನು ಪ್ರೆಸೆಂಟ್ ಇರುತ್ತೆ ಸರ್? ನಮ್ಮ ಸ್ಟಮಕಿನ ಫ್ರಂಟ್ ಸೈಡಲ್ಲಿ ಏನಿರುತ್ತೆ ಅಂದರೆ ಲೆಫ್ಟ್ ಲೋಬ್ ಆಫ್ ಲಿವರ್. ಹೌದು ಸರ್, ಸೊ ನಾವು ನಮ್ಮ ಫ್ರಂಟಲ್ಲಿ ಇಲ್ಲಿ ನಿಮಗೆ ಲಿವರ್ ನೋಡೋಕ್ಕೆ ನಿಮ್ಗೆ ಕಾಣಿಸ್ಬೋದು. ಸೊ ಇಲ್ಲಿ ನೀವು ಮೇಲ್ಗಡೆ ಡಯಾಗ್ರಾಮಲ್ಲಿ ನೋಡ್ಬೋದು. ಸೊ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆನಾ ಲಿವರ್? ಹೌದು ಸರ್, ಇದೇನಿದೆ ಲೆಫ್ಟ್ ಲೋಬ್ ಆಫ್ ದಿ ಲಿವರ್ ನಮ್ಮ ಸ್ಟಮಕಿನ ಫ್ರಂಟಲ್ಲಿ ನೋಡಬಹುದು ನಾವು. ಓಕೆ, ಆ್ಯಂಡ್ ಆ್ಯಂಟೀರಿಯರ್ ಅಬ್ಡಾಮಿನಲ್ ವಾಲ್. ಹೌದು ಸರ್, ಅಬ್ಡಾಮಿನಲ್ ವಾಲ್ ಇರುತ್ತೆಲ್ಲ, ಸೊ ಆ್ಯಂಟೀರಿಯರ್ ಅಬ್ಡಾಮಿನಲ್ ವಾಲ್ ಅಂದರೆ ಫ್ರಂಟ್ ಅಬ್ಡಾಮಿನಲ್ ವಾಲಲ್ಲಿ ನೋಡೋಕ್ಕೆ ಕಾಣಿಸುತ್ತೆ. ಓಕೆ, ಸೊ ಯಾರಾದರೂ ಕೇಳಿದರು ನಮ್ಮ ಸ್ಟಮಕ್ ಎದುರುಗಡೆ ಏನಿರುತ್ತೆ ಅಂತ ಕೇಳಿದಾಗ, ಸರ್ ಲೆಫ್ಟ್ ಲೋಬ್ ಆಫ್ ದಿ ಲಿವರ್ ಇರುತ್ತೆ ಮತ್ತು ಆ್ಯಂಟೀರಿಯರ್ ಅಬ್ಡಾಮಿನಲ್ ವಾಲ್ ನೋಡೋಕ್ಕೆ ಕಾಣಿಸುತ್ತೆ. ಓಕೆ, ನೆಕ್ಸ್ಟ್ ಪೋಸ್ಟೀರಿಯರ್ಲಿ. ಸೊ ಪೋಸ್ಟೀರಿಯರ್ಲಿ ಅಂದರೆ ಹಿಂದ್ಗಡೆ, ನಮ್ಮ ಸ್ಟಮಕ್ ಹಿಂದ್ಗಡೆ ಏನು ಪ್ರೆಸೆಂಟ್ ಇದೆ? ಅಬ್ಡಾಮಿನಲ್ ಅಯೋರ್ಟಾ.
ಸೊ ಹಾರ್ಟಿಂದ ಅಯೋರ್ಟ ಬರುತ್ತೆ ಅಲ್ಲ, ಓಕೆ. ಸೊ ಹಾರ್ಟಿಂದ ಈ ಥರ ಅಯೋರ್ಟ ಕೆಳಗಡೆ ಬರುತ್ತೆ ಅಲ್ಲ, ಸೊ ಅಬ್ಡಾಮಿನಲ್ ಅಯೋರ್ಟ ಅಂದರೆ ಅಬ್ಡಾಮಿನಲ್ ಪಾರ್ಟ್ ಆಫ್ ದಿ ಅಯೋರ್ಟ ಅಂತ ಹೇಳ್ತೀವಿ. ಸೊ ಆ ಅಯೋರ್ಟ ಇಲ್ಲಿ ಬರುತ್ತೆ. ಮತ್ತು ಪ್ಯಾಂಕ್ರಿಯಾಸ್ ಇರುತ್ತೆ. ಹೌದು ಸರ್, ನಮ್ಮ ಸ್ಟಮಕ್ ಹಿಂದ್ಗಡೆ ಏನಿರುತ್ತೆ ಸರ್, ಪ್ಯಾಂಕ್ರಿಯಾಸ್ ಇರುತ್ತೆ, ಸ್ಪ್ಲೀನ್ ಕೂಡ ಇರುತ್ತೆ, ಮತ್ತು ಲೆಫ್ಟ್ ಕಿಡ್ನಿ ಕೂಡ ಎಲ್ಲಿರುತ್ತೆ ಸರ್, ನಮ್ಮ ಸ್ಟಮಕ್ ಹಿಂದ್ಗಡೆನೇ ಇರುತ್ತೆ. ಲೆಫ್ಟ್ ಕಿಡ್ನಿ, ಮತ್ತು ಲೆಫ್ಟ್ ಕಿಡ್ನಿ ಮೇಲೆ ಒಂದು ಗ್ಲ್ಯಾಂಡ್ ಇರುತ್ತೆ, ಆಡ್ರಿನಲ್ ಗ್ಲ್ಯಾಂಡ್ ಕೂಡ ಲೆಫ್ಟ್ ಕಿಡ್ನಿ ಮೇಲೆ ಇರುತ್ತೆ. ಓಕೆ, ಸೊ ಇದು ಕಿಡ್ನಿ ಇದೆ ಸರ್. ಓಕೆ, ಸೊ ಕಿಡ್ನಿ ಮೇಲೆ ಚಿಕ್ಕದಲ್ಲಿ ಗ್ಲ್ಯಾಂಡ್ ಕಾಣಿಸುತ್ತೆ ಅಲ್ಲ, ಟೋಪಿ ಅಂತ ಹೇಳ್ತೀವಲ್ಲ, ಸೊ ಅದು ನಮ್ಮ ಆಡ್ರಿನಲ್ ಗ್ಲ್ಯಾಂಡ್ ಕೂಡ ಇರುತ್ತೆ ನಮ್ಮ ಸ್ಟಮಕ್ಕಿನ ಹಿಂದ್ಗಡೆ. ಏನೇನಿರುತ್ತೆ ಸರ್, ಅಯೋಟ ಬರುತ್ತೆ, ಅಬ್ಡಾಮಿನಲ್ ಪಾರ್ಟು, ಪ್ಯಾಂಕ್ರಿಯಾಸ್ ಬರುತ್ತೆ, ಸ್ಪ್ಲೀನ್ ಬರುತ್ತೆ, ಲೆಫ್ಟ್ ಕಿಡ್ನಿ ಆ್ಯಂಡ್ ಆಡ್ರಿನಲ್ ಗ್ಲ್ಯಾಂಡ್ ಕೂಡ ಅಲ್ಲಿ ನೋಡೋಕ್ಕೆ ಕಾಣಿಸುತ್ತೆ. ನೆಕ್ಸ್ಟ್ ಸುಪೀರಿಯರ್ಲಿ. ಸೊ ಸುಪೀರಿಯರ್ಲಿ ಅಂದರೆ ನಮ್ಮ ಸ್ಟಮಕ್ ಇದೆಯಲ್ಲ ಅದ್ರ ಮೇಲ್ಗಡೆ ಯಾವ್ಯಾವ ಪಾರ್ಟ್ ಬರ್ತವೆ ಅಂತ. ಫಸ್ಟ್ ಬರೋದು ಡಯಾಫ್ರಾಮ್. ಹೌದು ಸರ್, ಸೊ ಡೋಮ್ ಶೇಪ್ಡ್ ಮಸಲ್ ಬರುತ್ತೆ. ಓಕೆ, ಸೊ ಈ ಥರ ಮಸಲ್ ಇದೆಯಲ್ಲ, ಸೊ ಅದು ಏನಿದೆ ಸರ್, ಡಯಾಫ್ರಾಮ್ ಬರುತ್ತೆ. ಮತ್ತು ಈಸೋಫೇಗಸ್. ಹೌದು ಸರ್, ಈಸೋಫೇಗಸ್ ಮೇಲ್ಗಡೆನೇ ಇದೆನಾ? ಹೌದು ಸರ್, ಮೇಲ್ಗಡೆ ಈಸೋಫೇಗಸ್ ಇದೆ. ಆ್ಯಂಡ್ ಲೆಫ್ಟ್ ಲೋಬ್ ಆಫ್ ದಿ ಲಿವರ್. ಹೌದು ಸರ್. ಮತ್ತು ಇಲ್ಲಿ ನಾವು ನೋಡಿದರೆ ಡಯಾಗ್ರಾಮಲ್ಲಿ ನಾವು ನೋಡಿದ್ವಿ, ನಮ್ಮ ಸ್ಟಮಕ್ ಮೇಲ್ಗಡೆ ಏನಿತ್ತು ಸರ್, ನಮ್ಮ ಸ್ಟಮಕ್ ಮೇಲ್ಗಡೆ ಮತ್ತು ಫ್ರಂಟ್ ಸೈಡಲ್ಲಿ ಕೂಡ ಲೆಫ್ಟ್ ಲೋಬ್ ಆಫ್ ದಿ ಲಿವರೇ ಬರುತ್ತೆ. ಓಕೆ, ಐ ಥಿಂಕ್ ನಿಮಗೆ ಮೇಲ್ಗಡೆ ಏನಿದೆ ಅಂತ ಗೊತ್ತಾಗಿರ್ಬೋದು. ಟು ದಿ ಲೆಫ್ಟ್. ಟು ದಿ ಲೆಫ್ಟ್ ಅಂದರೆ ಸೈಡಿಗೆ ಏನಿದೆ, ನಮ್ಮ ಸ್ಟಮಕ್ ಇರುತ್ತೆ ಅಲ್ಲ, ಅದರ ಸೈಡಿಗೆ ಏನಿದೆ, ಟು ದಿ ಲೆಫ್ಟ್ ಸೈಡ್. ಸೊ ಲೆಫ್ಟ್ ಸೈಡಿಗೆ ಏನು ಬರುತ್ತೆ ಸರ್, ಡಯಾಫ್ರಾಮ್ ಆ್ಯಂಡ್ ಸ್ಪ್ಲೀನ್ ಬರುತ್ತೆ. ಓಕೆ, ಸೊ ನಾವಿಲ್ಲಿ ನೋಡಿದಾಗ ಟು ದಿ ಲೆಫ್ಟ್ ಸೈಡ್ ಅಂದರೆ ಇದು. ಓಕೆ, ಸೊ ಲೆಫ್ಟ್ ಸೈಡ್ ಏನು ಬರುತ್ತೆ, ನಮ್ಮ ಡಯಾಫ್ರಾಮ್ ಬರುತ್ತೆ. ಓಕೆ, ಸೊ ಡಯಾಫ್ರಾಮ್ ಯಾವ ಥರ ಇರುತ್ತೆ, ಡೋಮ್ ಶೇಪ್ಡ್ ಇರುತ್ತೆ ಅಲ್ಲ, ಸೊ ಇಲ್ಲಿ ಏನಿದೆ ಸರ್, ಡಯಾಫ್ರಾಮ್ ಕೂಡ ಬರ್ತಾ ಇದೆ, ಮತ್ತು ಇಲ್ಲಿ ಹಿಂದ್ಗಡೆನೇ ಏನಿರುತ್ತೆ ಸರ್, ಸ್ಪ್ಲೀನ್ ಕೂಡ ಪ್ರೆಸೆಂಟ್ ಇರುತ್ತೆ. ಓಕೆ, ಸ್ಪ್ಲೀನ್ ಆ್ಯಂಡ್ ಡಯಾಫ್ರಾಮ್ ಇರುತ್ತೆ ಲೆಫ್ಟ್ ಸೈಡಿಗೆ. ಓಕೆ, ನೆಕ್ಸ್ಟ್ ಟು ದಿ ರೈಟ್ ಸೈಡಿಗೆ. ಸೊ ರೈಟ್ ಸೈಡಿಗೆ ಏನೇನಿರುತ್ತೆ ಅಂತ ಕೇಳಿದಾಗ ಲಿವರ್ ಇರುತ್ತೆ ಸರ್, ಮತ್ತು ಡಿಯೋಡಿನಮ್ ಇಲ್ಲಿ ನೋಡೋಕ್ಕೆ ಕಾಣಿಸುತ್ತೆ. ಹೌದು ಸರ್, ಏನೇನಿರುತ್ತೆ, ಲಿವರ್. ಸೊ ಲಿವರ್ ಎಲ್ಲಿರುತ್ತೆ, ಸೊ ಈ ಪ್ಲೇಸಲ್ಲಿ ನಮಗೆ ಲಿವರ್ ನೋಡೋಕ್ಕೆ ಕಾಣಿಸ್ತಾ ಇದೆ. ಓಕೆ, ಸೊ ಇದು ಎಲ್ಲಿದೆ ಸರ್, ನಮ್ಮ ರೈಟ್ ಸೈಡ್ ಆಫ್ ದಿ ಸ್ಟಮಕ್. ಸೊ ರೈಟ್ ಸೈಡ್ ಆಫ್ ದಿ ಸ್ಟಮಕಲ್ಲಿ ಏನು ಬರ್ತಾ ಇದೆ ಸರ್, ಇಲ್ಲಿ ಲಿವರ್ ಬರ್ತಾ ಇದೆ, ಮತ್ತೇನು ಬರ್ತಾ ಇದೆ, ಇಲ್ಲಿ ಡಿಯೋಡಿನಮ್. ಹೌದು ಸರ್, ಈ ಪಾರ್ಟ್ ಏನಿದೆ ಡಿಯೋಡಿನಮ್ ಯಾವ ಸೈಡಿಗಿದೆ ಸರ್, ರೈಟ್ ಸೈಡಿಗೆ ಇದೆ. ಓಕೆ, ಐ ಥಿಂಕ್ ನಿಮಗೆ ಅರ್ಥ ಆಗಿರ್ಬೋದು ಆರ್ಗನ್ಸ್ ಅಸೋಸಿಯೇಟೆಡ್ ವಿತ್ ಸ್ಟಮಕ್. ಓಕೆ, ಸ್ಟಮಕ್ ಹಿಂದ್ಗಡೆ ಮುಂದ್ಗಡೆ ಯಾವ್ಯಾವ ಆರ್ಗನ್ಸ್ ಬದ್ದಾವೆ ಅಂತ ನಿಮ್ಗೆ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಏನಿದೆ, ಸ್ಟ್ರಕ್ಚರ್ ಆಫ್ ಸ್ಟಮಕ್ ಅಥವಾ ರೀಜನ್ಸ್ ಆಫ್ ಸ್ಟಮಕ್ ಅಥವಾ ಪಾರ್ಟ್ಸ್ ಆಫ್ ದಿ ಸ್ಟಮಕ್ ಅಂತ ಕೂಡ ಹೇಳ್ಬೋದು. ಓಕೆ, ಸೊ ಪಾರ್ಟ್ಸ್ ದಿ ಸ್ಟಮಕ್ ಈಸ್ ಡಿವೈಡೆಡ್ ಇಂಟು 4 ಮೇನ್ ರೀಜನ್. ಎಷ್ಟು ರೀಜನ್ಸ್ ಇದ್ದಾವೆ ಸರ್, 4 ಮೇನ್ ರೀಜನ್ಸ್. ಸೊ ಯಾವ್ಯಾವ ರೀಜನ್ ಇದ್ದಾವೆ ಅಂತ ನಾವಿಲ್ಲಿ ನೋಡಿದಾಗ, ಒಂದು ಕಾರ್ಡಿಯಾ. ಓಕೆ, ಏನಂತ ಹೇಳ್ತೀವಿ ಸರ್, ಕಾರ್ಡಿಯಾ. ಇನ್ನೊಂದು ಫಂಡಸ್, ಬಾಡಿ ಆ್ಯಂಡ್ ಪೈಲೋರಸ್. ಓಕೆ, ಎಷ್ಟಿದ್ದಾವೆ ಸರ್, ಟೋಟಲ್ 4 ಇದ್ದಾವೆ. ಕಾರ್ಡಿಯಾ, ಫಂಡಸ್, ಬಾಡಿ ಆ್ಯಂಡ್ ಪೈಲೋರಸ್ ಅಂತ ಹೇಳ್ತೀವಿ. ಸೊ ಒನ್ ಬೈ ಒನ್ ನಾವು ನೋಡೋಣ. ಫಸ್ಟ್ ಕಾರ್ಡಿಯಾ. ಓಕೆ, ಸೊ ಕಾರ್ಡಿಯಾ ಎಲ್ಲಿರುತ್ತೆ ಸರ್, ಅಪ್ಪರ್ ಮೋಸ್ಟ್ ಪಾರ್ಟ್ ಏನಿದೆ ಸರ್, ಅಪ್ಪರ್ ಮೋಸ್ಟ್ ಪಾರ್ಟ್ ಇದೆ. ಓಕೆ, ವೇರ್ ಈಸೋಫೇಗಸ್ ಕನೆಕ್ಟ್ ಟು ದಿ ಸ್ಟಮಕ್. ಹೌದು ಸರ್, ಇಲ್ಲಿ ಏನಾಗ್ತಾ ಇದೆ, ಈ ಪ್ಲೇಸಲ್ಲಿ ಈಸೋಫೇಗಸ್ ಇದೆ ಅಲ್ಲ, ಈಸೋಫೇಗಸ್ ಬಂದು ನಮ್ಮ ಸ್ಟಮಕ್ಕಿಗೆ ಕನೆಕ್ಟ್ ಆಗ್ತಾ ಇದೆ. ಆ ಪಾರ್ಟನ್ನು ನಾವು ಏನಂತ ಹೇಳ್ತೀವಿ, ಕಾರ್ಡಿಯಾ ಅಂತ ಹೇಳ್ತೀವಿ. ಓಕೆ, ಕನೆಕ್ಟ್ ಟು ದಿ ಸ್ಟಮಕ್. ಹೌದು ಸರ್, ನಮ್ಮ ಸ್ಟಮಕ್ಕಿಗೆ ಯಾವ ಪಾರ್ಟಲ್ಲಿ ಕನೆಕ್ಟ್ ಆಗುತ್ತೆ ಅಲ್ಲ, ಸೊ ಆ ಪಾರ್ಟಿಗೆ ನಾವು ಏನಂತೀವಿ, ಆ ಪಾರ್ಟ್ ಹತ್ರ ಏನಾಗುತ್ತೆ, ನಮ್ಮ ಕಾರ್ಡಿಯಾ ಪ್ರೆಸೆಂಟ್ ಇರುತ್ತೆ. ಓಕೆ, ಎಟ್ ಕಾರ್ಡಿಯಾಕ್ ಆರಿಫೇಸ್. ಹೌದು ಸರ್, ಕಾರ್ಡಿಯಾಕ್ ಆರಿಫೇಸ್ ಹತ್ರ ಏನಾಗುತ್ತೆ, ನಮ್ಮ ಈಸೋಫೇಗಸ್ ಬಂದು ನಮ್ಮ ಸ್ಟಮಕ್ಕಿಗೆ ಕನೆಕ್ಟ್ ಆಗುತ್ತೆ. ಎಟ್ T11 ಲೆವೆಲ್. T11 ಲೆವೆಲ್ ಅಂದರೆ ನಮ್ಮ ಬೆನ್ನು ಮೂಳೆ ಇರ್ತವೆಲ್ಲ, ಅದರೊಳಗಡೆ ಥೊರ್ಯಾಸಿಕ್ ಬೋನ್ಸ್ ಅಂತ ಇರ್ತವೆ. ಓಕೆ, ಥೊರ್ಯಾಸಿಕ್ ಬೋನ್ಸ್ ಅಂತ ಇರ್ತವೆ. ಸೊ ಥೊರ್ಯಾಸಿಕ್ ಬೋನ್ T11 ಹತ್ರ ಏನಾಗುತ್ತೆ, ಈಸೋಫೇಗಸ್ ಬಂದು ನಮ್ಮ ಸ್ಟಮಕ್ಕಿಗೆ ಕನೆಕ್ಟೆಡ್ ಇರುತ್ತೆ. ಓಕೆ, ನೆಕ್ಸ್ಟ್ ನಾವು ನೋಡೋಣ ಫಂಡಸ್. ಓಕೆ, ನೆಕ್ಸ್ಟ್ ಏನಿದೆ, ಫಂಡಸ್, ದಿ ಡೋಮ್ ಶೇಪ್ಡ್ ಪೋರ್ಷನ್. ಸೊ ಯಾವ ಥರ ಇದೆ ಸರ್, ಇಲ್ಲಿ ನೋಡ್ಬೋದು ನಾವು, ಡೋಮ್ ಶೇಪ್ಡ್ ಪೋರ್ಷನ್. ಓಕೆ, ಸೊ ಈ ಥರ ಪೋರ್ಷನ್ ಬರ್ತಾ ಇದೆ ಸರ್, ಡೋಮ್ ಶೇಪ್ಡ್ ಪೋರ್ಷನ್ ಲೊಕೇಟೆಡ್ ಅಬೌವ್ ದಿ ಕಾರ್ಡಿಯಾಕ್ ಓಪನಿಂಗ್. ಹೌದು ಸರ್, ಜಸ್ಟ್ ನಮ್ಮ ಕಾರ್ಡಿಯಾ ಇದೆಲ್ಲ ಅದ್ರ ಮೇಲ್ಗಡೆ ನಮಗೆ ನೋಡೋಕ್ಕೆ ಕಾಣಿಸ್ತಾ ಇದೆ. ಓಕೆ, ಸೊ ಇಲ್ಲಿ ಜಸ್ಟ್ ಕಾರ್ಡಿಯಾ ಮೇಲ್ಗಡೆ ನಮ್ಗೆ ಏನು ನೋಡೋಕ್ಕೆ ಕಾಣಿಸ್ತಾ ಇದೆ ಸರ್, ಫಂಡಸ್ ನೋಡೋಕ್ಕೆ ಕಾಣಿಸ್ತಾ ಇದೆ. ಓಕೆ, ಆಫನ್ ಕಂಟೇನ್ ಗ್ಯಾಸ್. ಹೌದು ಸರ್, ಇದ್ರೊಳಗಡೆ ಗ್ಯಾಸ್ ಕೂಡ ಇರ್ಬೋದು. ಓಕೆ, ಯಾಕಂದರೆ ಕೆಳಗಡೆ ಏನಿರುತ್ತೆ, ಇಲ್ಲಿ ವಾಟರ್ ಇರುತ್ತೆ, ಫುಡ್ ಇರುತ್ತೆ. ಓಕೆ, ಸೊ ವಾಟರ್ ಫುಡ್ ಎಲ್ಲ ಕೆಳಗಡೆ ಇದ್ದಾಗ ಗಾಳಿಯಲ್ಲಿರುತ್ತೆ, ಮೇಲ್ಗಡೆ ಪ್ರೆಸೆಂಟ್ ಇರುತ್ತೆ. ಓಕೆ, ಫಂಡಸ್ ಹತ್ರ ಏನು ಪ್ರೆಸೆಂಟ್ ಇದೆ ಸರ್, ವಾಟರ್ ಅಥವಾ ಫಂಡಸ್ ಒಳಗಡೆ ಏನು ಪ್ರೆಸೆಂಟ್ ಇದೆ, ಗ್ಯಾಸ್ ಕೂಡ ಪ್ರೆಸೆಂಟ್ ಇರ್ಬೋದು. ಓಕೆ, ಯಾಕಂದರೆ ವಾಟರ್ ಆ್ಯಂಡ್ ಫುಡ್ ಎಲ್ಲ ಎಲ್ಲಿರುತ್ತೆ, ನಮ್ಮ ಬಾಡಿ ಒಳಗಡೆ ಪ್ರೆಸೆಂಟ್ ಇರುತ್ತೆ, ಅಂದರೆ ಬಾಡಿ ಆಫ್ ದಿ ಸ್ಟಮಕ್ ಒಳಗಡೆ ಪ್ರೆಸೆಂಟ್ ಇರುತ್ತೆ. ಓಕೆ, ನೆಕ್ಸ್ಟ್ ಬಾಡಿ. ನೆಕ್ಸ್ಟ್ ಏನು ನೋಡೋಣ, ಬಾಡಿ, ದಿ ಲಾರ್ಜೆಸ್ಟ್ ಸೆಂಟ್ರಲ್ ಪೋರ್ಷನ್.
ಹೌದು ಸರ್. ಲಾರ್ಜೆಸ್ಟ್ ಪೋರ್ಷನ್ ಆಫ್ ದಿ ಸ್ಟಮಕ್ ಈಸ್ ಬಾಡಿ. ಓಕೆ, ಲಾರ್ಜೆಸ್ಟ್ ಪೋರ್ಷನ್ ಆಫ್ ದಿ ಸ್ಟಮಕ್ ಈಸ್ ಬಾಡಿ. ಎಲ್ಲಿದೆ ಸರ್? ಸೆಂಟ್ರಲ್ಲಿದೆ. ಓಕೆ, ಎಲ್ಲಿದೆ? ಸೆಂಟರಲ್ಲಿ ಇದೆ. ಓಕೆ, ಆಫ್ ದಿ ಸ್ಟಮಕ್. ಹೌದು ಸರ್, ಸೆಂಟ್ರಲ್ ಪೋರ್ಷನ್ ಆಫ್ ದಿ ಸ್ಟಮಕ್ ಇದೆ. ಹೌದು ಸರ್. ಲಾಯಿಂಗ್ ಬಿಲೋ ದಿ ಫಂಡಸ್. ಹೌದು ಸರ್, ಫಂಡಸ್ ಜಸ್ಟ್ ಕೆಳಗಡೆ ಏನು ಬರ್ತಾ ಇದೆ ಸರ್? ನಾವು ಏನು ನೋಡ್ಬೋದು ಇಲ್ಲಿ? ಬಾಡಿ ನೋಡ್ಬೋದು. ಓಕೆ, ಬಾಡಿ ಆಫ್ ದಿ ಸ್ಟಮಕ್ ಈಸ್ ಬಿಲೋ ದಿ ಫಂಡಸ್ ಅಂತ ಹೇಳ್ತೀವಿ. ಓಕೆ, ಐ ಥಿಂಕ್ ನಿಮಗೆ ಬಾಡಿ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಪಾರ್ಟ್ ನೋಡೋಣ, ಪೈಲೋರಸ್. ಓಕೆ, ಲಾಸ್ಟ್ ಪಾರ್ಟ್ ಏನಿದೆ? ಪೈಲೋರಸ್ ಆಫ್ ದಿ ಸ್ಟಮಕ್. ಓಕೆ, ದಿ ಲೋವರ್ ರೀಜನ್ ಏನಿದೆ ಸರ್? ಇದು ಲೋವರ್ ರೀಜನ್ ಇದೆ. ಹೌದು ಸರ್, ಇಲ್ಲಿ ನಾವು ನೋಡ್ಬೋದು ಲೋವರ್ ರೀಜನ್ ಕನೆಕ್ಟಿಂಗ್ ದಿ ಸ್ಟಮಕ್ ಟು ಡಿಯೋಡಿನಮ್. ಹೌದು ಸರ್, ಏನು ಮಾಡ್ತಾ ಇದೆ? ನಮ್ಮ ಸ್ಟಮಕ್ಕಿಗೆ ಡಿಯೋಡಿನಮ್ಗೆ ತಂದು ಕನೆಕ್ಟ್ ಮಾಡ್ತಾ ಇದೆಯಲ್ಲ, ಸೊ ಆ ಪಾರ್ಟನ್ನು ಏನಂತ ಹೇಳ್ತೀವಿ ನಾವು? ಪೈಲೋರಸ್ ಅಂತ ಹೇಳ್ತೀವಿ. ಓಕೆ, ಇಟ್ ಈಸ್ ಅ ಲೋವರ್ ರೀಜನ್. ಹೌದು ಸರ್, ಲೋವರ್ ರೀಜನ್ ಇದೆ. ಏನು ಮಾಡ್ತಾ ಇದೆ ಇದು? ನಮ್ಮ ಸ್ಟಮಕನ್ನು ನಮ್ಮ ಡಿಯೋಡಿನಮ್ಗೆ ಒಯ್ದು ಕನೆಕ್ಟ್ ಮಾಡ್ತಾ ಇದೆ. ಓಕೆ, ಸೊ ಇದು ಡಿಯೋಡಿನಮ್ ಇದೆ, ಸೊ ಇದು ಸ್ಟಮಕ್ ಇದೆ. ಸೊ ಸ್ಟಮಕನ್ನು ಡಿಯೋಡಿನಮ್ಗೆ ಕನೆಕ್ಟ್ ಮಾಡೋ ಸ್ಪೇಸ್ ಯಾವುದು ಸರ್? ಪೈಲೋರಸ್ ಅಂತ ಹೇಳ್ತೀವಿ. ಓಕೆ, ದಿ ಪೈಲೋರಸ್ ಈಸ್ ಫರ್ದರ್ ಡಿವೈಡೆಡ್ ಇಂಟು. ಸೊ ನಮ್ಮ ಪೈಲೋರಸ್ ಇದೆಲ್ಲ, ಅದಕ್ಕೆ ಮತ್ತೆ ನಾವು ಡಿವೈಡ್ ಮಾಡ್ತೀವಿ ಪೈಲೋರಿಕ್ ಆ್ಯಂಟ್ರಮ್ ಮತ್ತು ಪೈಲೋರಿಕ್ ಕೆನಾಲ್ ಅಂತ. ಓಕೆ, ಪೈಲೋರಿಕ್ ಆ್ಯಂಟ್ರಮ್ ಮತ್ತು ಪೈಲೋರಿಕ್ ಕೆನಾಲ್ ಅಂತ ನಾವು ಡಿವೈಡ್ ಮಾಡ್ತೀವಿ ನಮ್ಮ ಪೈಲೋರಸನ್ನು. ಸೊ ಮೊದಲು ನೋಡೋಣ, ಪೈಲೋರಿಕ್ ಆ್ಯಂಟ್ರಮ್ ಅಂದರೆ ಏನು? ಇನಿಷಿಯಲ್ ಪೋರ್ಷನ್. ಹೌದು ಸರ್, ಪೈಲೋರಿಕ್ ಆ್ಯಂಟ್ರಮ್ ಏನಿದೆ? ಇನಿಷಿಯಲ್ ಪೋರ್ಷನ್ ಆಫ್ ದಿ ಪೈಲೋರಸ್. ಅಂದರೆ ಯಾವ ಪ್ಲೇಸಲ್ಲಿ ನಮ್ಮ ಪೈಲೋರಸ್ ಸ್ಟಾರ್ಟ್ ಆಗುತ್ತೆ ಅಲ್ಲ, ಸೊ ಆ ಪೋರ್ಷನ್ ಅಂದರೆ ಇಷ್ಟು ಪೋರ್ಷನ್ ಏನಿದೆ ಸರ್? ಇದು ನಮ್ಮ ಪೈಲೋರಿಕ್ ಆ್ಯಂಟ್ರಮ್ ಇದೆ. ಓಕೆ, ಇದು ಏನಿದೆ ಸರ್? ಇದು ಪೈಲೋರಿಕ್ ಆ್ಯಂಟ್ರಮ್ ಇದೆ. ಇನಿಷಿಯಲ್ ಪೋರ್ಷನ್ ಆಫ್ ದಿ ಪೈಲೋರಸ್ ಈಸ್ ಪೈಲೋರಿಕ್ ಆ್ಯಂಟ್ರಮ್. ನೆಕ್ಸ್ಟ್ ಪೈಲೋರಿಕ್ ಕೆನಾಲ್ ಅಂದರೆ ಏನು? ನ್ಯಾರೋ ಪ್ಯಾಸೇಜ್ ಏನಿದೆ ಸರ್? ನ್ಯಾರೋ ಪ್ಯಾಸೇಜ್ ಲೀಡಿಂಗ್ ಟು ದಿ ಪೈಲೋರಿಕ್ ಸ್ಪಿಂಚರ್. ಹೌದು ಸರ್, ನ್ಯಾರೋಸ್ ಪ್ಯಾಸೇಜ್ ಅಂದರೆ, ಸೊ ನಾವು ಜಸ್ಟ್ ಏನು ಹೇಳಿದ್ದೀವಿ? ಸೊ ಇದು ಏನಿದೆ? ನಮ್ಮ ಪೈಲೋರಿಕ್ ಆ್ಯಂಟ್ರಮ್ ಇದೆ. ಸೊ ಪೈಲೋರಿಕ್ ಆ್ಯಂಟ್ರಮ್ ಆಗಿದ್ಮೇಲೆ ನ್ಯಾರೋ ಆಗುತ್ತೆ. ಓಕೆ, ಇದು ಏನಾಗುತ್ತೆ? ಮುಂದ್ಗಡೆ ಇಷ್ಟು ಚಿಕ್ಕದಾಗ್ತಾ ಇದೆ, ನ್ಯಾರೋ ಆಗ್ತಾ ಇದೆ. ಯಾವ ಕಡೆ ಬರ್ತಾ ಇದೆ? ಪೈಲೋರಿಕ್ ಸ್ಪಿಂಚರ್ ಇದೆಯಲ್ಲ ಇಲ್ಲಿ. ಓಕೆ, ಪೈಲೋರಿಕ್ ಸ್ಪಿಂಚರ್ ಇದೆಯಲ್ಲ ಈ ಕಡೆ ಬರ್ತಾ ಇದೆ. ಸೊ ಈ ಪಾರ್ಟನ್ನು ಏನಂತ ಹೇಳ್ತೀವಿ? ಇಷ್ಟು ಪಾರ್ಟನ್ನು ನಾವು ಪೈಲೋರಿಕ್ ಕೆನಾಲ್ ಅಂತ ಹೇಳ್ತೀವಿ. ಓಕೆ, ಪೈಲೋರಿಕ್ ಕೆನಾಲ್ ಅಂತ ಹೇಳ್ತೀವಿ. ಸೊ ಪೈಲೋರಿಕ್ ಒಳಗಡೆ ಎರಡು ಟೈಪ್ ಇದ್ದಾವೆ, ಪೈಲೋರಿಕ್ ಆ್ಯಂಟ್ರಮ್ ಮತ್ತು ಪೈಲೋರಿಕ್ ಕೆನಾಲ್. ಸೊ ಪೈಲೋರಿಕ್ ಆ್ಯಂಟ್ರಮ್ ಅಂದರೆ ಇನಿಷಿಯಲ್ ಪೋರ್ಷನ್. ಸೊ ಪೈಲೋರಿಕ್ ಕೆನಾಲ್ ಅಂದರೆ ನ್ಯಾರೋ ಪ್ಯಾಸೇಜ್ ಲೀಡಿಂಗ್ ಟು ಪೈಲೋರಿಕ್ ಸ್ಪಿಂಚರ್. ಹೌದು ಸರ್, ಪೈಲೋರಿಕ್ ಸ್ಪಿಂಚರ್ ಇದೆಲ್ಲ ಆ ಕಡೆ ಪೋರ್ಷನನ್ನು ನಾವು ಪೈಲೋರಿಕ್ ಕೆನಾಲ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕರ್ವೇಚರ್ ಆಫ್ ದಿ ಸ್ಟಮಕ್. ಸೊ ನಮ್ಮ ಸ್ಟಮಕ್ ಒಳಗಡೆ ಕರ್ವೇಚರ್ ಬರ್ತವೆ. ಎಷ್ಟು ಕರ್ವೇಚರ್ಸ್ ಬರ್ತವೆ ಸರ್? 2 ಕರ್ವೇಚರ್ ಬರ್ತವೆ. ಒಂದು ಗ್ರೇಟರ್ ಕರ್ವೇಚರ್, ಇನ್ನೊಂದು ಲೆಸ್ಸರ್ ಕರ್ವೇಚರ್. ಓಕೆ, ಸೊ ನಾವಿಲ್ಲಿ ನೋಡ್ಬೋದು ದೊಡ್ಡದಿದೆ ಸರ್. ಸೊ ಅದಕ್ಕೋಸ್ಕರ ಇದನ್ನು ನಾವು ಗ್ರೇಟರ್ ಕರ್ವೇಚರ್ ಅಂತೀವಿ. ಸೊ ಒಳಗಡೆ ನಾವು ನೋಡ್ಬೋದು ಚಿಕ್ಕದಿದೆಯಲ್ಲ, ಸೊ ಇದನ್ನು ನಾವು ಲೆಸ್ಸರ್ ಕರ್ವೇಚರ್ ಅಂತ ಹೇಳ್ತೀವಿ. ಓಕೆ, ಎಷ್ಟು ಕರ್ವೇಚರ್ ಇದ್ದಾವೆ ಸರ್? 2 ಕರ್ವೇಚರ್ ಇದ್ದಾವೆ. ಒಂದು ಗ್ರೇಟರ್ ಕರ್ವೇಚರ್, ಇನ್ನೊಂದು ಲೆಸ್ಸರ್ ಕರ್ವೇಚರ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಸ್ಪಿಂಚರ್ ಆಫ್ ದಿ ಸ್ಟಮಕ್. ಸೊ ಸ್ಪಿಂಚರ್ ಆಫ್ ದಿ ಸ್ಟಮಕ್ ಅಂದರೆ, ಸೊ ಸ್ಪಿಂಚರ್ ಅಂದರೆ ಏನು? ಇಟ್ ಈಸ್ ಅ ಮಸಲ್. ಓಕೆ, ಏನಿದೆ ಸರ್? ಇಟ್ ಈಸ್ ಅ ಮಸ್ಕುಲಾರ್ ರಿಂಗ್. ಸೊ ಮಸ್ಕುಲಾರ್ ರಿಂಗ್ ಅದು ಏನು ಮಾಡುತ್ತೆ? ಬ್ಯಾಕ್ ಫ್ಲೋವನ್ನು ಸ್ಟಾಪ್ ಮಾಡುತ್ತೆ ಅಥವಾ ರೆಗ್ಯುಲೇಟ್ ಮಾಡುತ್ತೆ, ಫ್ಲೋವನ್ನು ರೆಗ್ಯುಲೇಟ್ ಮಾಡುತ್ತೆ. ಓಕೆ, ಯಾವುದೇ ಒಂದು ಫ್ಲೋವನ್ನು ಅದು ಏನು ಮಾಡುತ್ತೆ? ರೆಗ್ಯುಲೇಟ್ ಮಾಡುತ್ತೆ. ಸೊ ಯಾವ್ಯಾವ ಸ್ಪಿಂಚರ್ ಬರ್ತವೆ ಅಂತ ಕೇಳಿದಾಗ, ಫಸ್ಟ್ ಲೋವರ್ ಈಸೋಫೇಜಿಯಲ್ ಸ್ಪಿಂಚರ್ ಅಥವಾ ಕಾರ್ಡಿಯಾಕ್ ಸ್ಪಿಂಚರ್ ಅಂತ ಹೇಳಿದ್ದೀವಿ. ಓಕೆ, ಇದು ಏನಿದೆ ಸರ್? ಈಸೋಫೇಗಸ್ ಇರುತ್ತೆ ಅಲ್ಲ, ಸೊ ಲೋವರ್ ಈಸೋಫೇಗಸಲ್ಲಿ ಇದು ಪ್ರೆಸೆಂಟ್ ಇರುತ್ತೆ. ಸೊ ಅದನ್ನು ನಾವು ಏನಂತ ಹೇಳ್ತೀವಿ? ಲೋವರ್ ಈಸೋಫೇಜಿಯಲ್ ಸ್ಪಿಂಚರ್ ಅಥವಾ ಕಾರ್ಡಿಯಾಕ್ ಸ್ಪಿಂಚರ್ ಅಂತ ಹೇಳ್ತೀವಿ. ಐ ಥಿಂಕ್ ನೀವು ಈಸೋಫೇಗಸ್ ಒಳಗಡೆ ಕೂಡ ಇದನ್ನು ಸ್ಟಡಿ ಮಾಡಿದ್ದೀರಾ. ಓಕೆ, ಸೊ ಏನು ಮಾಡುತ್ತೆ ಸರ್ ಲೋವರ್ ಈಸೋಫೇಜಿಯಲ್ ಸ್ಪಿಂಚರ್ ಅಂದರೆ? ಪ್ರಿವೆಂಟ್ ರಿಫ್ಲಕ್ಸ್ ಆಫ್ ಗ್ಯಾಸ್ಟ್ರಿಕ್ ಕಂಟೆಂಟ್. ಹೌದು ಸರ್, ಏನು ಮಾಡುತ್ತೆ ಇದು? ನಮ್ಮ ಸ್ಟಮಕ್ ಒಳಗಡೆ ಕಂಟೆಂಟ್ ಇದೆ ಅಲ್ಲ, ಸೊ ಇದು ಏನಿದೆ ಸರ್? ಊಟ ಅಥವಾ ನೀರಿದೆ. ಓಕೆ, ನಮ್ಮ ಸ್ಟಮಕ್ ಒಳಗಡೆ ನೀರಿದೆ ಅಂತ ನಾವು ಇಮ್ಯಾಜಿನ್ ಮಾಡೋಣ. ಸೊ ಇದನ್ನು ರಿಟರ್ನ್ ಮೇಲ್ಗಡೆ ಹೋಗೋಕ್ಕೆ ಬಿಡೋದಿಲ್ಲ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಏನಿದೆ ಇಲ್ಲಿ ಲೋವರ್ ಈಸೋಫೇಜಿಯಲ್ ಸ್ಪಿಂಚರ್. ಸೊ ಈ ಸ್ಪೇಸಲ್ಲಿ ಏನಿದೆ? ಸ್ಪಿಂಚರ್ ಇದೆ ಸರ್. ಓಕೆ, ಸೊ ಅದು ಏನು ಮಾಡುತ್ತೆ? ಬ್ಯಾಕ್ ಫ್ಲೋ ಆಫ್ ದಿ ಗ್ಯಾಸ್ಟ್ರಿಕ್ ಕಂಟೆಂಟ್ ಅಂದರೆ ನಮ್ಮ ಗ್ಯಾಸ್ಟ್ರಿಕ್ ಅಂದರೆ ನಮ್ಮ ಸ್ಟಮಕ್ ಒಳಗಡೆ ಏನೇನು ಕಂಟೆಂಟ್ ಇದೆ ಅಲ್ಲ, ಏನೇನು ಊಟ ಇದೆ, ಏನೇನು ನೀರಿದೆಲ್ಲ, ಅದನ್ನು ಅದು ರಿಟರ್ನ್ ಹೋಗೋಕ್ಕೆ ಬಿಡೋದಿಲ್ಲ. ಓಕೆ, ನಮ್ಮ ಈಸೋಫೇಗಸ್ ಒಳಗಡೆ ಅನ್ನನಾಳ ಒಳಗಡೆ ರಿಟರ್ನ್ ಹೋಗೋಕ್ಕೆ ಇದು ಅಲೋ ಮಾಡೋದಿಲ್ಲ, ಸ್ಟಾಪ್ ಮಾಡುತ್ತೆ. ಓಕೆ, ಐ ಥಿಂಕ್ ನಿಮಗೆ ಲೋವರ್ ಈಸೋಫೇಜಿಯಲ್ ಸ್ಪಿಂಚರ್ ಅಥವಾ ಕಾರ್ಡಿಯಾಕ್ ಸ್ಪಿಂಚರ್ ಏನು ಕೆಲಸ ಮಾಡುತ್ತೆ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಪೈಲೋರಿಕ್ ಸ್ಪಿಂಚರ್. ಸೊ ನೆಕ್ಸ್ಟ್ ಏನಿದೆ ಸರ್? ಪೈಲೋರಿಕ್ ಸ್ಪಿಂಚರ್ ಯಾವ ಪ್ಲೇಸಲ್ಲಿರುತ್ತೆ? ಎಟ್ ದಿ ಎಂಡ್ ಆಫ್ ದಿ ಪೈಲೋರಸ್. ಓಕೆ, ಸೊ 4 ರೀಜನ್ ಇದ್ದು ಸರ್ ಸ್ಟಮಕ್ ಒಳಗಡೆ. ಸೊ ಲಾಸ್ಟ್ ರೀಜನ್ ಏನಿತ್ತು ಸರ್? ಪೈಲೋರಸ್ ಇತ್ತು. ಸೊ ಪೈಲೋರಸ್ ಯಾವ ಪ್ಲೇಸಲ್ಲಿ ಎಂಡ್ ಆಗುತ್ತೆ ಅಲ್ಲ, ಆ ಪ್ಲೇಸಲ್ಲಿ ಏನಿರುತ್ತೆ? ಪೈಲೋರಿಕ್ ಸ್ಪಿಂಚರ್ ಇರುತ್ತೆ. ಸೊ ನಾವು ನೋಡ್ಬೋದು ಪೈಲೋರಸ್ ಇಷ್ಟಿತ್ತು ಸರ್. ಓಕೆ, ಸೊ ಈ ಎಂಡ್ ಆಗುತ್ತೆ ಅಲ್ಲ, ಅಲ್ಲೇನುತ್ತೆ?
ನಮ್ಮ ಪೈಲೋರಿಕ್ ಸ್ಪಿಂಚರ್ ಪ್ರೆಸೆಂಟ್ ಇರುತ್ತೆ. ಓಕೆ, ಏನು ಮಾಡುತ್ತೆ ಸರ್ ನಮ್ಮ ಪೈಲೋರಿಕ್ ಸ್ಪಿಂಚರ್ ಅಂದರೆ ಕಂಟ್ರೋಲ್ ದಿ ರಿಲೀಸ್ ಆಫ್ ಪಾರ್ಷಿಯಲಿ ಡೈಜೆಸ್ಟೆಡ್ ಫುಡ್. ಹೌದು ಸರ್. ಸೊ ನಮ್ಮ ಸ್ಟಮಕ್ ಒಳಗಡೆ ಫುಡ್ ಕಂಪ್ಲೀಟಾಗಿ ಡೈಜೆಷನ್ ಆಗೋದಿಲ್ಲ, ಪಾರ್ಷಿಯಲಿ ಡೈಜೆಷನ್ ಆಗುತ್ತೆ. ಓಕೆ, ಪಾರ್ಷಿಯಲಿ ಡೈಜೆಷನ್ ಆಗುತ್ತಿಲ್ಲ. ಸೊ ಆ ಪಾರ್ಷಿಯಲಿ ಡೈಜೆಸ್ಟೆಡ್ ಫುಡ್ಡನ್ನು ನಾವು ಖಾಯ್ಮೆ ಅಂತ ಕರಿತೀವಿ. ಓಕೆ, ಏನಂತ ಹೇಳ್ತೀವಿ ಸರ್? ಖಾಯ್ಮೆ ಅಂತ ನಾವು ಕರಿತೀವಿ. ಓಕೆ, ಸೊ ಪಾರ್ಷಿಯಲಿ ಡೈಜೆಸ್ಟೆಡ್ ಫುಡ್ಡನ್ನು ಇದು ಎಟ್ ಎ ಟೈಮ್ ರಿಲೀಸ್ ಮಾಡೋದಿಲ್ಲ, ಸ್ವಲ್ಪ ಸ್ವಲ್ಪ ಪಾರ್ಷಿಯಲಿ ಸ್ವಲ್ಪ ರಿಲೀಸ್ ಮಾಡುತ್ತೆ. ಓಕೆ, ಸ್ಮಾಲ್ ಇಂಟೆಸ್ಟೈನ್ ಒಳಗಡೆ ಸ್ವಲ್ಪ ಸ್ವಲ್ಪ ರಿಲೀಸ್ ಮಾಡುತ್ತೆ. ಓಕೆ, ಕಂಟ್ರೋಲ್ ಮಾಡುತ್ತೆ, ಸ್ವಲ್ಪ ಅಷ್ಟೇ ಇದು ಅಲೋ ಮಾಡುತ್ತೆ, ಎಟ್ ಎ ಟೈಮ್ ಎಲ್ಲ ಫುಡ್ ಹೋಗೋಕ್ಕೆ ಬಿಡೋದಿಲ್ಲ. ಕಂಟ್ರೋಲ್ ದಿ ರಿಲೀಸ್ ಆಫ್ ಪಾರ್ಷಿಯಲಿ ಡೈಜೆಸ್ಟೆಡ್ ಫುಡ್ ದಟ್ ಈಸ್ ಖಾಯ್ಮೆ. ಓಕೆ, ಇಂಟು ದಿ ಡಿಯೋಡಿನಮ್. ಸೊ ಡಿಯೋಡಿನಮ್ ಏನಿದೆ, ಸ್ಮಾಲ್ ಇಂಟೆಸ್ಟೈನ್ ಇರುತ್ತಲ್ಲ, ಅದ್ರ ಫಸ್ಟ್ ಪಾರ್ಟ್ ಆಫ್ ದಿ ಸ್ಮಾಲ್ ಇಂಟೆಸ್ಟೈನ್ ಈಸ್ ಡಿಯೋಡಿನಮ್ ಅಂತ ಹೇಳ್ತೀವಿ. ಓಕೆ, ಸೊ ಡಿಯೋಡಿನಮ್ ಒಳಗಡೆ ಸ್ಲೋಲಿ ರಿಲೀಸ್ ಮಾಡುತ್ತೆ. ನೆಕ್ಸ್ಟ್, ಕಂಪೋಸ್ಡ್ ಆಫ್ ಸ್ಮೂತ್ ಮಸಲ್. ಹೌದು ಸರ್, ಇದ್ರ ಒಳಗಡೆ ಯಾವ ಮಸಲ್ಸ್ ಇರ್ತವೆ? ಪೈಲೋರಿಕ್ ಸ್ಪಿಂಚರ್. ಸೊ ನಾ ಹೇಳಿದ್ದೀನಿ ನಿಮಗೆ. ಸೊ ಏನಿದೆ ಸ್ಪಿಂಚರ್ ಅಂದರೆ ಇಟ್ ಈಸ್ ದ ಮಸ್ಕುಲಾರ್ ರಿಂಗ್. ಓಕೆ, ಸೊ ಯಾವ ಮಸಲ್ ಇದೆ ಸರ್? ಸ್ಮೂತ್ ಮಸಲ್ ಇದೆ ದಟ್ ರೆಗ್ಯುಲೇಟ್ ಗ್ಯಾಸ್ಟ್ರಿಕ್ ಎಂಪ್ಟಿಂಗ್. ಹೌದು ಸರ್, ಅದು ಏನು ಮಾಡುತ್ತೆ? ರೆಗ್ಯುಲೇಟ್ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ, ನಮ್ಮ ಸ್ಟಮಕ್ ಎಂಪ್ಟಿ ಆಗೋದನ್ನು ಇದು ಕಂಟ್ರೋಲ್ ಮಾಡುತ್ತೆ. ಐ ಥಿಂಕ್ ನಿಮಗೆ ಸ್ಪಿಂಚರ್ ಆಫ್ ದಿ ಸ್ಟಮಕ್ ಅರ್ಥ ಆಗಿರ್ಬೋದು. 2 ಸ್ಪಿಂಚರ್ ಬರ್ತವೆ ಸರ್, ಲೋವರ್ ಈಸೋಫೇಜಿಯಲ್ ಸ್ಪಿಂಚರ್ ಅಥವಾ ಕಾರ್ಡಿಯಕ್ ಸ್ಪಿಂಚರ್ ಅಂತ ಹೇಳ್ತೀವಿ. ಇನ್ನೊಂದು ಬರೋದು ನಮ್ಮ ಪೈಲೋರಿಕ್ ಸ್ಪಿಂಚರ್ ಅಂತ ಬರುತ್ತೆ. ಓಕೆ, ನೆಕ್ಸ್ಟ್, ಲೇಯರ್ ಆಫ್ ದಿ ಸ್ಟಮಕ್. ಸೊ ನಮ್ಮ ಸ್ಟಮಕ್ ಒಳಗಡೆ ಲೇಯರ್ಸ್ ಇರ್ತವೆ. ಎಷ್ಟು ಲೇಯರ್ ಇರ್ತವೆ ಅಂತ ನಾವು ನೋಡೋಣ. ಓಕೆ, ಸೊ ಇಲ್ಲಿ ನಾವು ಡಯಾಗ್ರಾಮಲ್ಲಿ ನೋಡಿದಾಗ ಸೊ ಔಟರ್ ಲೇಯರ್ ಟು ಇನ್ನರ್ ಲೇಯರ್ ತನಕ ಹೋಗೋಣ. ಓಕೆ, ಸೊ ಔಟರ್ ಲೇಯರ್ ಈಸ್ ಸೀರೋಸಾ. ಓಕೆ, ಏನಿದೆ ಸರ್? ಔಟರ್ ಲೇಯರ್ ಈಸ್ ಸೀರೋಸಾ. ಜಸ್ಟ್ ಆ ಔಟರ್ ಲೇಯರ್ ಕೆಳಗಡೆ ಏನಿದೆ ಸರ್? ಮಸಲ್ ಲೇಯರ್ ಇದೆ. ಏನಿದೆ? ಮಸಲ್ ಲೇಯರ್ ಇದೆ. ಸೊ ಮಸಲ್ ಲೇಯರ್ ಕೆಳಗೆ ಏನಿರುತ್ತೆ ಸರ್? ಸಬ್ ಮ್ಯೂಕೋಸಾ ಇರುತ್ತೆ. ಸೊ ಸಬ್ ಮ್ಯೂಕೋಸಾ ಒಳಗಡೆ ಏನಿರುತ್ತೆ ಸರ್? ಮ್ಯೂಕೋಸಾ. ಓಕೆ, ಇನ್ನರ್ ಲೇಯರ್ ಏನಿದೆ ಸರ್? ಇಲ್ಲಿ ಮ್ಯೂಕೋಸಾ ಇದೆ. ಓಕೆ, ಸೊ ಒನ್ ಬೈ ಒನ್ ನಾವು ಡೀಟೇಲ್ ಆಗಿ ನೋಡೋಣ. ಸೊ ನೆಕ್ಸ್ಟ್ ನಾವು ನೋಡೋಣ ಮ್ಯೂಕೋಸಾ. ಓಕೆ, ಇನ್ನರ್ ಟು ಔಟರ್ ನಾವು ಬರೋಣ. ಮ್ಯೂಕೋಸಾ ಕಂಟೇನ್ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್. ಹೌದು ಸರ್, ಮ್ಯೂಕೋಸಾ ಏನಿದೆ ಇದ್ರೊಳಗಡೆ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ಗಳಿದ್ದಾವೆ ದಟ್ ಸೀಕ್ರೀಟ್ ಗ್ಯಾಸ್ಟ್ರಿಕ್ ಜ್ಯೂಸ್. ಓಕೆ, ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಏನು ಮಾಡ್ತವೆ? ಗ್ಯಾಸ್ಟ್ರಿಕ್ ಜ್ಯೂಸಸನ್ನು ಸೀಕ್ರೀಟ್ ಮಾಡ್ತವೆ. ಓಕೆ, ಎಲ್ಲಿ ಪ್ರೆಸೆಂಟ್ ಇದ್ದಾವೆ ಸರ್ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸು? ನಮ್ಮ ಮ್ಯೂಕೋಸಾ ಒಳಗಡೆ ಪ್ರೆಸೆಂಟ್ ಇದ್ದಾವೆ, ಇನ್ಕ್ಲೂಡಿಂಗ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆ್ಯಂಡ್ ಎನ್ಸೈಮ್. ಹೌದು ಸರ್, ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಏನು ಮಾಡ್ತವೆ? ಗ್ಯಾಸ್ಟ್ರಿಕ್ ಜ್ಯೂಸಸನ್ನು ಸೀಕ್ರೆಟ್ ಮಾಡ್ತವೆ, ಇನ್ಕ್ಲೂಡಿಂಗ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಹೌದು ಸರ್, ನಮ್ಮ ಸ್ಟಮಕ್ ಒಳಗಡೆ ಏನು ಪ್ರೆಸೆಂಟ್ ಇರುತ್ತೆ? ಆ್ಯಸಿಡ್ ಪ್ರೆಸೆಂಟ್ ಇರುತ್ತೆ. ಯಾರು ರಿಲೀಸ್ ಮಾಡ್ತಾರೆ? ಯಾರು ಸೀಕ್ರೆಟ್ ಮಾಡ್ತಾರೆ? ನಮ್ಮ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ಗಳು ಏನು ಮಾಡ್ತವೆ? ಸೀಕ್ರೆಟ್ ಮಾಡ್ತವೆ. ಮತ್ತು ಎನ್ಸೈಮ್ಸ್ಗಳನ್ನು ಕೂಡ ಏನು ಮಾಡ್ತವೆ? ಸೀಕ್ರೆಟ್ ಮಾಡ್ತವೆ. ಓಕೆ, ನೆಕ್ಸ್ಟ್, ವೆನ್ ಎಂಟಿ ದಿ ಮ್ಯೂಕಸ್ ಫಾರ್ಮ್ಸ್ ಫೋಲ್ಡ್ಸ್. ಹೌದು ಸರ್, ನಮ್ಮ ಸ್ಟಮಕ್ ಏನು ಮಾಡುತ್ತೆ? ನಮ್ಮ ಸ್ಟಮಕ್ ಎಂಟಿ ಇದ್ದಾಗ ಮ್ಯೂಕಸ್ ಏನಾಗುತ್ತೆ? ಫೋಲ್ಡ್ ಆಗಿರುತ್ತೆ. ಓಕೆ, ಒಳಗಡೆ ಇನ್ನರ್ ಲೇಯರ್ ಏನಾಗುತ್ತೆ? ಫೋಲ್ಡ್ ಥರ ಆಗಿಬಿಡುತ್ತೆ. ಓಕೆ, ಫೋಲ್ಡ್ ಥರ ಆಗಿಬಿಡುತ್ತೆ. ಸೊ ಆ ಫೋಲ್ಡ್ಸನ್ನು ನಾವು ರ್ಯೂಗಿ ಅಂತ ಹೇಳ್ತೀವಿ. ಓಕೆ, ಆ ಫೋಲ್ಡ್ಸನ್ನು ಏನು ಹೇಳ್ತೀವಿ? ನಾವು ರ್ಯೂಗ್ ಅಂತ ಹೇಳ್ತೀವಿ. ಓಕೆ, ವಿಚ್ ಫ್ಲ್ಯಾಟನ್ ಆ್ಯಸ್ ಸ್ಟಮಕ್ ಫಿಲ್ಸ್. ಹೌದು ಸರ್, ಆ ಫೋಲ್ಡ್ಸ್ ಇದ್ದಾವೆಲ್ಲ, ಸೊ ಈ ಥರ ಫೋಲ್ಡ್ಸ್ ಇದ್ದಾವೆ ಸರ್. ಓಕೆ, ಸೊ ಇದು ಯಾವಾಗ ಇರುತ್ತವೆ ಈ ಥರ ಫೋಲ್ಡ್ಸು? ಯಾವಾಗ ನಮ್ಮ ಸ್ಟಮಕ್ ಖಾಲಿ ಇರುತ್ತೆ ಅಲ್ಲ, ಯಾವಾಗ ನಮ್ಮ ಸ್ಟಮಕ್ ಎಂಟಿ ಇರುತ್ತಿಲ್ಲ, ಸೊ ಆವಾಗ ಈ ಥರ ಫೋಲ್ಡ್ಸ್ ಆಗಿಬಿಡುತ್ತೆ. ಸೊ ನಮ್ಮ ಸ್ಟಮಕ್ ಫಿಲ್ ಆದಾಗ ಸೊ ಈ ಥರ ಇರೋದು, ಸೊ ಅದು ಮತ್ತೆ ಫ್ಲ್ಯಾಟ್ ಆಗುತ್ತೆ. ಓಕೆ, ಆ ಮ್ಯೂಕಸ್ ಏನಾಗುತ್ತೆ? ಫ್ಲ್ಯಾಟ್ ಆಗುತ್ತೆ. ಐ ಥಿಂಕ್ ನಿಮಗೆ ಮ್ಯೂಕಸ್ ಬಗ್ಗೆ ಅರ್ಥ ಆಗಿರ್ಬೋದು. ಅದಕ್ಕೋಸ್ಕರ ನಮ್ಮ ಸ್ಟಮಕ್ ಖಾಲಿ ಇದ್ದಾಗ ಸೈಜ್ ಚಿಕ್ಕದಾಗುತ್ತೆ, ಯಾಕಂದರೆ ಫೋಲ್ಡ್ ಆಗುತ್ತವೆ. ಓಕೆ, ಸೊ ಫೋಲ್ಡ್ ಇರೋದು ಅದೇ ಲೆಂತ್ ಆಗಿದ್ದರೆ ಇಷ್ಟು ದೊಡ್ಡದಾಗುತ್ತೆ. ಹೌದು ಸರ್, ಫ್ಲ್ಯಾಟ್ ಆಗಿದ್ದರೆ ಇಷ್ಟು ದೊಡ್ಡದಾಗುತ್ತೆ. ಸೊ ಇದನ್ನೇ ನಾವು ಫೋಲ್ಡ್ ಮಾಡಿದಾಗ ಸೊ ಚಿಕ್ಕದಾಗುತ್ತೆ ಅಲ್ಲ. ಸೊ ನಮ್ಮ ಸ್ಟಮಕ್ ಒಳಗಡೆ ಊಟ ಇರಲಾರ್ದಾಗ ಚಿಕ್ಕದಾಗುತ್ತೆ ನಮ್ಮ ಸ್ಟಮಕ್. ಓಕೆ, ಐ ಥಿಂಕ್ ನಿಮಗೆ ಮ್ಯೂಕೋಸಾ ಅರ್ಥ ಆಗಿರ್ಬೋದು. ನೀವು ಇಂಪಾರ್ಟೆಂಟ್ ಏನಿದೆ ಅಂದರೆ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ಗಳು ಪ್ರೆಸೆಂಟ್ ಇದ್ದಾವೆ ನಮ್ಮ ಮ್ಯೂಕೋಸಾ ಒಳಗಡೆ. ನೆಕ್ಸ್ಟ್, ಸಬ್ ಮ್ಯೂಕೋಸಾ. ಓಕೆ, ನೆಕ್ಸ್ಟ್ ಲೇಯರ್ ಏನಿರುತ್ತೆ? ಜಸ್ಟ್ ನಮ್ಮ ಮ್ಯೂಕಸ್ ಇರುತ್ತಲ್ಲ, ಅದ್ರ ಮೇಲ್ಗಡೆ ಏನು ಪ್ರೆಸೆಂಟ್ ಇರುತ್ತೆ? ಸಬ್ ಮ್ಯೂಕೋಸಾ. ಸಬ್ ಮ್ಯೂಕೋಸಾ ಇಸ್ ಎ ಕನೆಕ್ಟಿವ್ ಟಿಶ್ಯೂ. ಹೌದು ಸರ್, ಸಬ್ ಮ್ಯೂಕೋಸಾ ಏನಿದೆ? ಕನೆಕ್ಟಿವ್ ಟಿಶ್ಯೂ ಇದೆ. ಹೌಸಿಂಗ್ ಆಫ್ ಬ್ಲಡ್ ವೆಸಲ್ಸ್ ಆ್ಯಂಡ್ ನರ್ವ್ಸ್. ಹೌದು ಸರ್, ಅಂದರೆ ಹೌಸಿಂಗ್ ಅಂದರೆ ಇದ್ರೊಳಗಡೆ ಭಾಳಷ್ಟು ಬ್ಲಡ್ ವೆಸಲ್ಸ್ ಇದ್ದಾವೆ ಮತ್ತು ಭಾಳಷ್ಟು ನರ್ವ್ ಕನೆಕ್ಷನ್ ಕೂಡ ಇದೆ. ಓಕೆ, ಸಬ್ ಮ್ಯೂಕೋಸಾ ಒಳಗಡೆ ಭಾಳಷ್ಟು ಬ್ಲಡ್ ವೆಸಲ್ಸ್ ಇದ್ದಾವೆ ಮತ್ತು ನರ್ವ್ ಕನೆಕ್ಷನ್ ಕೂಡ ಇದೆ. ನೆಕ್ಸ್ಟ್, ಮಸ್ಕುಲಾರಿಸ್ ಎಕ್ಸ್ಟರ್ನಾ ಅಥವಾ ನಾವು ಮಸಲ್ ಲೇಯರ್ ಅಂತ ಹೇಳ್ತೀವಿ. ಓಕೆ, ಸೊ ಸಬ್ ಮ್ಯೂಕೋಸಾ ಮೇಲ್ಗಡೆ ಏನು ಪ್ರೆಸೆಂಟ್ ಇರುತ್ತೆ ಸರ್? ಮಸ್ಕುಲಾರಿಸ್ ಎಕ್ಸ್ಟರ್ನಾ ಅಥವಾ ಮಸಲ್ ಲೇಯರ್. ಓಕೆ, ಏನಿರುತ್ತೆ ಸರ್? ಮಸಲ್ ಲೇಯರ್. ಸೊ ಮಸಲ್ ಲೇಯರ್ ಇರುತ್ತೆ. ಸೊ ಮಸಲ್ ಎಷ್ಟು ಲೇಯರ್ಸ್ ಇರ್ತವೆ ಅಂದರೆ ಟೋಟಲ್ 3 ಲೇಯರ್ಸ್ ಇರ್ತವೆ ನಮ್ಮ ಸ್ಟಮಕ್ ಒಳಗಡೆ. ಓಕೆ, 3 ಲೇಯರ್ಸ್ ಆಫ್ ಸ್ಮೂತ್ ಮಸಲ್. ಹೌದು ಸರ್, ಎಂತೆಂಥ ಮಸಲ್ಸ್ ಇದ್ದಾವೆ? ಸ್ಮೂತ್ ಮಸಲ್ ಇದ್ದಾವೆ. ಓಕೆ, ಸೊ 3 ಟೈಪ್ಸ್ ಯಾವ್ಯಾವು ಅಂತ ಕೇಳಿದಾಗ ಲಾಂಗಿಟ್ಯೂಡಿನಲ್, ಸರ್ಕ್ಯುಲಾರ್ ಆ್ಯಂಡ್ ಆಬ್ಲಿಕ್.
ಓಕೆ. ಸೊ ಮಸಲ್ಸ್ ಯಾವ್ಯಾವ ಇದ್ದಾವೆ ಸರ್? ಲಾಂಗಿಟ್ಯೂಡಿನಲ್ ಮಸಲ್, ಸರ್ಕ್ಯುಲಾರ್ ಮಸಲ್ ಮತ್ತು ಆಬ್ಲೀಕ್ ಮಸಲ್ಸ್ ಅಂತ ಬರ್ತವೆ. ಓಕೆ. ಎನೇಬಲ್ ದಿ ಚರ್ನಿಂಗ್ ಆ್ಯಂಡ್ ಮಿಕ್ಸಿಂಗ್ ಆಫ್ ದಿ ಫುಡ್. ಹೌದು, ಫಾರ್ ಚರ್ನಿಂಗ್ ಅಂದರೆ ಏನು? ನಮ್ಮ ಸ್ಟಮಕ್ ಇರುತ್ತೆ ಅಲ್ಲ, ಸೊ ನಮ್ಮ ಸ್ಟಮಕ್ ಮಸಲ್ಸ್ ಏನಾಗ್ತವೆ? ಕಾಂಟ್ರ್ಯಾಕ್ಟ್ ಆಗ್ತವೆ, ರಿಲೀಸ್ ಆಗ್ತವೆ, ಕಾಂಟ್ರ್ಯಾಕ್ಟ್ ಆಗ್ತವೆ ಮತ್ತು ರಿಲೀಸ್ ಆಗ್ತವೆ. ಓಕೆ. ಸೊ ರಿಲೀಸ್ ಕಾಂಟ್ರ್ಯಾಕ್ಟ್ ಆದಾಗ ಏನಾಗುತ್ತೆ? ನಮ್ಮ ಫುಡ್ ಏನಾಗುತ್ತೆ? ಸ್ಮಾಲರ್ ಪೀಸಸಲ್ಲಿ ಡಿವೈಡ್ ಆಗುತ್ತೆ. ಸ್ಮಾಲರ್ ಪೀಸಸಲ್ಲಿ ಅದು ಏನಾಗ್ತವೆ? ಸಪ್ರೇಟ್ ಆಗ್ತವೆ ಅಲ್ಲ, ಸೊ ಅದನ್ನು ನಾವು ಚರ್ನಿಂಗ್ ಅಂತ ಹೇಳ್ತೀವಿ. ಓಕೆ. ಆ್ಯಂಡ್ ಮಿಕ್ಸಿಂಗ್ ಆಫ್ ದಿ ಫುಡ್. ಹೌದು ಸರ್, ನಮ್ಮ ಗ್ಯಾಸ್ಟ್ರಿಕ್ ಜ್ಯೂಸಸ್ ಇರ್ತಾವೆ ಅಲ್ಲ ಸ್ಟಮಕ್ ಒಳಗಡೆ, ಸೊ ಅದ್ರ ಜೊತೆ ಕಾಂಟ್ರ್ಯಾಕ್ಟ್ ಆದಾಗ, ರಿಲೀಸ್ ಆಗೋದಾಗ ನಮ್ಮ ಸ್ಟಮಕ್ ಸರಿಯಾಗಿ ಏನಾಗುತ್ತೆ? ಮಿಕ್ಸ್ ಆಗುತ್ತೆ, ಗ್ಯಾಸ್ಟ್ರಿಕ್ ಜ್ಯೂಸಸ್ ಜೊತೆ ಏನಾಗುತ್ತೆ? ಮಿಕ್ಸ್ ಆಗುತ್ತೆ. ಐ ಥಿಂಕ್ ನಿಮಗೆ ಮಸ್ಕುಲಾರ್ ಲೇಯರ್ ಅರ್ಥ ಆಗಿರ್ಬೋದು. ಸೊ ಇದ್ರೊಳಗಡೆ ನೀವು ನೆನ್ಪಿಡೋದು 3 ಲೇಯರ್ಸ್ ಇರ್ತವೆ. ಓಕೆ. ಯಾವ್ಯಾವ ಸರ್? ಲಾಂಗಿಟ್ಯೂಡಿನಲ್, ಸರ್ಕ್ಯುಲರ್ ಆ್ಯಂಡ್ ಆಬ್ಲೀಕ್ ಲೇಯರ್ ಇರ್ತವೆ. ಓಕೆ. ನೆಕ್ಸ್ಟ್ ಸೀರೋಸಾ. ಓಕೆ. ಸೊ ಔಟರ್ ಮೋಸ್ಟ್ ಲೇಯರ್ ಸೀರೋಸಾ ಏನಿದೆ ಸರ್? ಔಟರ್ ಮೋಸ್ಟ್ ಲೇಯರ್ ಆಫ್ ದಿ ಸ್ಟಮಕ್ ಫಾರ್ಮಿಂಗ್ ಪಾರ್ಟ್ ಆಫ್ ಪೆರಿಟೋನಿಯಂ. ಹೌದು ಸರ್, ಇದೇನಿದೆ? ಔಟರ್ ಮೋಸ್ಟ್ ಲೇಯರ್ ಇದೆ, ಫಾರ್ಮಿಂಗ್ ಪಾರ್ಟ್ ಆಫ್ ಪೆರಿಟೋನಿಯಂ ಪಾರ್ಟ್ನೂ ಆಗಿದೆ ಇದು. ಐ ಥಿಂಕ್ ನಿಮಗೆ ಸೀರೋಸಾ ಕೂಡ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ನಾವು ನೋಡೋಣ ಬ್ಲಡ್ ಸಪ್ಲೈ ಟು ದಿ ಸ್ಟಮಕ್. ಸೊ ನಮ್ಮ ಸ್ಟಮಕಿಗೆ ಯಾವ್ಯಾವ ಬ್ಲಡ್ ಸಪ್ಲೈ ಇದೆ ಅಂತ ನೋಡೋಣ. ಓಕೆ. ಸೊ ಲೆಫ್ಟ್ ಗ್ಯಾಸ್ಟ್ರಿಕ್ ಆರ್ಟ್ರಿ ಆ್ಯಂಡ್ ರೈಟ್ ಗ್ಯಾಸ್ಟ್ರಿಕ್ ಆರ್ಟ್ರಿ ಇದ್ದಾವೆಲ್ಲ, ಲೆಫ್ಟ್ ಗ್ಯಾಸ್ಟ್ರಿಕ್ ಆರ್ಟ್ರಿ ಮತ್ತು ರೈಟ್ ಗ್ಯಾಸ್ಟ್ರಿಕ್ ಆರ್ಟ್ರಿ ಏನು ಮಾಡ್ತವೆ? ಸಪ್ಲೈ ಟು ದಿ ಲೆಸ್ಸರ್ ಕರ್ವೇಚರ್. ಓಕೆ. ಲೆಸ್ಸರ್ ಕರ್ವೇಚರಿಗೆ ಬ್ಲಡ್ ಸಪ್ಲೈ ಯಾರು ಮಾಡ್ತಾರೆ ಅಂದ್ರಾಗ ಲೆಫ್ಟ್ ಆ್ಯಂಡ್ ರೈಟ್ ಗ್ಯಾಸ್ಟ್ರಿಕ್ ಆರ್ಟ್ರಿ ಏನು ಮಾಡ್ತವೆ? ನಮ್ಮ ಲೆಸ್ಸರ್ ಕರ್ವೇಚರಿಗೆ ಏನು ಮಾಡುತ್ತೆ? ಬ್ಲಡ್ ಸಪ್ಲೈ ಮಾಡ್ತವೆ. ಓಕೆ. ನೆಕ್ಸ್ಟ್ ಲೆಫ್ಟ್ ಆ್ಯಂಡ್ ರೈಟ್ ಗ್ಯಾಸ್ಟ್ರೋ ಎಪಿಪ್ಲೋಟಿಕ್ ಆರ್ಟ್ರಿ. ಓಕೆ. ಯಾವುದಿದೆ? ಲೆಫ್ಟ್ ಆ್ಯಂಡ್ ರೈಟ್ ಗ್ಯಾಸ್ಟ್ರೋ ಎಪಿಪ್ಲೋಯಿಕ್ ಆರ್ಟ್ರಿ ಇದೆಯಲ್ಲ, ಸೊ ಅದು ಏನು ಮಾಡುತ್ತೆ? ನಮ್ಮ ಗ್ರೇಟರ್ ಕರ್ವೇಚರ್ ಅಂತ ನೋಡಿದ್ದೀವಲ್ಲ ನಾವು. ಓಕೆ. ಲೆಸ್ಸರ್ ಮತ್ತು ಗ್ರೇಟರ್ ಕರ್ವೇಚರ್ ಇರ್ತಾವೆಲ್ಲ, ಸೊ ಗ್ರೇಟರ್ ಕರ್ವೇಚರ್ಗೆ ಬ್ಲಡ್ ಸಪ್ಲೈ ಯಾರು ಮಾಡ್ತಾರೆ ಅಂತ ಕೇಳಿದಾಗ ಲೆಫ್ಟ್ ಆ್ಯಂಡ್ ರೈಟ್ ಗ್ಯಾಸ್ಟ್ರೋ ಎಪಿಪ್ಲೋಯಿಕ್ ಆರ್ಟ್ರಿ ಏನು ಮಾಡುತ್ತೆ? ಬ್ಲಡ್ ಸಪ್ಲೈ ಮಾಡುತ್ತೆ ನಮ್ಮ ಗ್ರೇಟರ್ ಕರ್ವೇಚರಿಗೆ. ಓಕೆ. ನೆಕ್ಸ್ಟ್ ಶಾರ್ಟ್ ಗ್ಯಾಸ್ಟ್ರಿಕ್ ಆರ್ಟ್ರಿ ಸಪ್ಲೈ ಯಾರಿಗೆ ಮಾಡ್ತವೆ ಸರ್? ನಮ್ಮ ಫಂಡಸ್. ಓಕೆ. ನಮ್ಮ ಸ್ಟಮಕ್ಕಿನ ಫಂಡಸ್ ಇರುತ್ತೆಲ್ಲ, ಸೊ ಆ ಪಾರ್ಟಿಗೆ ಯಾರು ಸಪ್ಲೈ ಮಾಡ್ತಾರೆ ಅಂತ ಕೇಳಿದಾಗ ಶಾರ್ಟ್ ಗ್ಯಾಸ್ಟ್ರಿಕ್ ಆರ್ಟ್ರಿ ಸಪ್ಲೈ ಬ್ಲಡ್ ಟು ದಿ ಫಂಡಸ್ ಅಂತ ಹೇಳ್ತೀವಿ. ಓಕೆ. ನೆಕ್ಸ್ಟ್ ನರ್ವ್ ಕನೆಕ್ಷನ್ ಏನಿದೆ ಸರ್ ನಮ್ಮ ಸ್ಟಮಕ್ಕಿಗೆ ಅಂತ ಕೇಳಿದಾಗ ನರ್ವ್ ಕನೆಕ್ಷನ್ ಪ್ಯಾರಾಸಿಂಪಥೆಟಿಕ್ ಇನ್ನರ್ವೇಷನ್ ಅಥವಾ ಪ್ಯಾರಾಸಿಂಪಥೆಟಿಕ್ ನರ್ವ್ ಕನೆಕ್ಷನ್ ಯಾವುದಿದೆ ಸರ್? ವೇಗಸ್ ನರ್ವ್. ಓಕೆ. ವೇಗಸ್ ನರ್ವ್ ಏನು ಮಾಡುತ್ತೆ? ಸ್ಟಿಮ್ಯುಲೇಟ್ ಗ್ಯಾಸ್ಟ್ರಿಕ್ ಸೀಕ್ರಿಷನ್ ಆ್ಯಂಡ್ ಮೊಟಿಲಿಟಿ. ಹೌದು ಸರ್, ನಮ್ಮ ವೇಗಸ್ ನರ್ವ್ ಏನು ಮಾಡುತ್ತೆ? ನಮ್ಮ ಗ್ಯಾಸ್ಟ್ರಿಕ್ ಸೀಕ್ರಿಷನ್ಸನ್ನು ಇನ್ಕ್ರೀಸ್ ಮಾಡುತ್ತೆ. ಓಕೆ. ಸ್ಟಿಮ್ಯುಲೇಟ್ ಮಾಡುತ್ತೆ, ಗ್ಯಾಸ್ಟ್ರಿಕ್ ಜ್ಯೂಸಸ್ ಜಾಸ್ತಿ ಪ್ರೊಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಮೊಟಿಲಿಟಿ, ನಮ್ಮ ಸ್ಟಮಕ್ ಏನಾಗುತ್ತೆ? ಮೂವ್ಮೆಂಟ್ ಆಗ್ತಾ ಇದೆ ಅಲ್ಲ, ಕಾಂಟ್ರ್ಯಾಕ್ಟ್ ಆಗ್ತಾ ಇದೆ, ರಿಲ್ಯಾಕ್ಸ್ ಆಗ್ತಾ ಇದೆ. ಯಾರು ಹೆಲ್ಪ್ ಮಾಡ್ತಾ ಇದ್ದಾರೆ ಸರ್? ವೇಗಸ್ ನರ್ವ್ ಹೆಲ್ಪ್ ಮಾಡ್ತಾ ಇದೆ. ಓಕೆ. ಸೊ ಅದಕ್ಕೋಸ್ಕರ ನಿಮ್ಮ ವೇಗಸ್ ನರ್ವ್ ಜಾಸ್ತಿ ಸ್ಟಿಮ್ಯುಲೇಟ್ ಆಗಿದ್ದರೆ ನಿಮ್ಮ ಸ್ಟಮಕ್ ಇದೆಲ್ಲ ಜಾಸ್ತಿ ಕಾಂಟ್ರಾಕ್ಷನ್ ಮಾಡುತ್ತೆ. ಸೊ ಜಾಸ್ತಿ ಕಾಂಟ್ರಾಕ್ಷನ್ ಮಾಡಿದಾಗ ನಿಮಗೆ ವಾಮಿಟಿಂಗ್ ಬರುತ್ತೆ. ವೇಗಸ್ ನರ್ವ್ ಸ್ಟಿಮ್ಯುಲೇಷನ್ ಆದಾಗ ವಾಮಿಟಿಂಗ್ ಬರುತ್ತೆ, ಯಾಕಂದರೆ ಗ್ಯಾಸ್ಟ್ರಿಕ್ ಮೊಟಿಲಿಟಿಗೆ ಇದು ಏನು ಮಾಡ್ತಾ ಇದೆ? ಅದು ಸ್ಟಿಮ್ಯುಲೇಟ್ ಮಾಡ್ತಾ ಇದೆ. ಓಕೆ. ನೆಕ್ಸ್ಟ್ ಪ್ಯಾರಾಸಿಂಪಥೆಟಿಕ್ ನರ್ವ್ ಕನೆಕ್ಷನ್ ಯಾವುದಿದೆ ಸರ್? ಸೀಲಿಯಾಕ್ ಪ್ಲೆಕ್ಸಸ್. ಓಕೆ. ಏನು ಮಾಡುತ್ತೆ? ಇದು ರೆಡ್ಯೂಸಸ್ ಗ್ಯಾಸ್ಟ್ರಿಕ್ ಆ್ಯಕ್ಟಿವಿಟಿ. ಹೌದು ಸರ್, ನಮ್ಮ ಗ್ಯಾಸ್ಟ್ರಿಕ್ ಆ್ಯಕ್ಟಿವಿಟಿಯನ್ನು ಇದು ರೆಡ್ಯೂಸ್ ಮಾಡುತ್ತೆ. ಓಕೆ. ಸೊ ಸೀಲಿಯಾಕ್ ಪ್ಲೆಕ್ಸಸ್ ಏನು ಮಾಡುತ್ತೆ? ರೆಡ್ಯೂಸ್ ಮಾಡುತ್ತೆ. ವೇಗಸ್ ನರ್ವ್ ಏನು ಮಾಡುತ್ತೆ ಸರ್? ಇನ್ಕ್ರೀಸ್ ಮಾಡುತ್ತೆ. ಐ ಥಿಂಕ್ ನಿಮಗೆ ನರ್ವ್ ಸಪ್ಲೈ ಅರ್ಥ ಆಗಿರ್ಬೋದು. ವೇಗಸ್ ನರ್ವ್ ಇದೆ ಮತ್ತು ನಮ್ಮ ಸೀಲಿಯಾಕ್ ಪ್ಲೆಕ್ಸಸ್ ಕೂಡ ಇಲ್ಲಿ ಇದೆ. ಓಕೆ. ನೆಕ್ಸ್ಟ್ ಫಂಕ್ಷನ್ ಆಫ್ ಸ್ಟಮಕ್. ಸೊ ನಮ್ಮ ಸ್ಟಮಕ್ ಇದೆಲ್ಲ ಏನೇನು ಫಂಕ್ಷನ್ ಮಾಡುತ್ತೆ ಅಂತ ಕೇಳಿದಾಗ ಸರ್ ಸ್ಟೋರೇಜ್ ಫಸ್ಟ್ ಏನಿದೆ? ಟೆಂಪರರಿ ಸ್ಟೋರ್ ಇಂಜೆಸ್ಟೆಡ್ ಫುಡ್. ಹೌದು ಸರ್, ನಾವು ಫುಡ್ಡನ್ನು ತಿಂದಿದ್ದೀವಲ್ಲ, ಸೊ ಅದನ್ನು ಟೆಂಪರರಿಲಿ ಸ್ಟೋರ್ ಮಾಡುತ್ತೆ ಸರ್. 3 ಅವರಷ್ಟು ಇದು ಏನು ಮಾಡುತ್ತೆ? ಫುಡನ್ನು ಸ್ಟೋರ್ ಮಾಡುತ್ತೆ ಸ್ಟಮಕ್ ಒಳಗಡೆ. ಓಕೆ. ನೆಕ್ಸ್ಟ್ ಮೆಕ್ಯಾನಿಕಲ್ ಡೈಜೆಷನ್. ಹೌದು ಸರ್, ಮೆಕ್ಯಾನಿಕಲ್ ಡೈಜೆಷನ್ ಹೇಗೆ ಮಾಡುತ್ತೆ? ಸ್ಟಮಕ್ ಮಸ್ಕುಲಾರ್ ವಾಲ್ಸ್ ಕಾಂಟ್ರ್ಯಾಕ್ಟ್ ಆ್ಯಂಡ್ ರಿಲ್ಯಾಕ್ಸ್. ಹೌದು ಸರ್, ನಮ್ಮ ಮಸ್ಕುಲಾರ್ ವಾಲ್ಸ್ ಇದ್ದಾವೆಲ್ಲ ಸ್ಟಮಕ್ ಒಳಗಡೆ, ಮಸಲ್ ಲೇಯರ್ ಇದಲ್ಲೇ, ಅದು ಏನು ಮಾಡುತ್ತೆ? ಕಾಂಟ್ರ್ಯಾಕ್ಟ್ ಮಾಡುತ್ತೆ ಮತ್ತು ರಿಲ್ಯಾಕ್ಸ್ ಮಾಡುತ್ತೆ. ಸೊ ಅವಾಗ ಏನಾಗುತ್ತೆ? ಮಿಕ್ಸಿಂಗ್ ಆಫ್ ದಿ ಫುಡ್ ಆಗುತ್ತೆ ಮತ್ತು ಚರ್ನಿಂಗ್ ಆಗುತ್ತೆ. ಮಿಕ್ಸಿಂಗ್ ಆಫ್ ದಿ ಫುಡ್ ವಿತ್ ಡೈಜೆಸ್ಟಿವ್ ಜ್ಯೂಸಸ್. ಹೌದು ಸರ್, ಡೈಜೆಸ್ಟಿವ್ ಜ್ಯೂಸಸ್ ಜೊತೆ ಏನಾಗುತ್ತೆ? ಮಿಕ್ಸ್ ಆಗುತ್ತೆ ಫುಡ್ಡು. ಮತ್ತು ಬ್ರೇಕಿಂಗ್ ಇಟ್ ಡೌನ್ ಇಂಟು ಸ್ಮಾಲರ್ ಪೀಸಸ್. ಹೌದು ಸರ್, ನಮ್ಮ ಸ್ಟಮಕ್ ಏನಾಗ್ತಾ ಇದೆ? ಕಾಂಟ್ರ್ಯಾಕ್ಟ್ ಆಗ್ತಾ ಇದೆ, ರಿಲ್ಯಾಕ್ಸ್ ಆಗ್ತಾ ಇದೆ. ಸೊ ದೊಡ್ಡ ದೊಡ್ಡ ಪಾರ್ಟಿಕಲ್ಸ್ ಕೂಡ ಏನಾಗ್ತಾ ಇದ್ದಾವೆ? ಬ್ರೇಕ್ ಆಗ್ತಾ ಇದ್ದಾವೆ, ಚಿಕ್ಕ ಚಿಕ್ಕ ಪಾರ್ಟಲ್ಲಿ ಡಿವೈಡ್ ಆಗ್ತಾ ಇದ್ದಾವೆ. ಓಕೆ. ನೆಕ್ಸ್ಟ್ ಏನು ಮಾಡುತ್ತೆ? ಕೆಮಿಕಲ್ ಡೈಜೆಷನ್. ಓಕೆ. ಏನು ಮಾಡುತ್ತೆ ಸರ್? ಕೆಮಿಕಲ್ ಡೈಜೆಷನ್.
ಸೀಕ್ರೆಟ್ ಗ್ಯಾಸ್ಟ್ರಿಕ್ ಜ್ಯೂಸಸ್ ಕಂಟೇನಿಂಗ್, ಹೌದು ಸರ್, ಕೆಮಿಕಲ್ ಡೈಜೆಷನ್ ಹೇಗಾಗ್ತಾ ಇದೆ, ಗ್ಯಾಸ್ಟ್ರಿಕ್ ಜ್ಯೂಸಸ್ಸಿಂದ ಆಗ್ತಾ ಇದೆ. ಓಕೆ, ಗ್ಯಾಸ್ಟ್ರಿಕ್ ಜ್ಯೂಸಸ್ಸಿಂದ ಏನಾಗ್ತಾ ಇದೆ, ಕೆಮಿಕಲ್ ಡೈಜೆಷನ್ ಆಗ್ತಾ ಇದೆ. ಸೊ ಅದರೊಳಗೆ ಗ್ಯಾಸ್ಟ್ರಿಕ್ ಜ್ಯೂಸಸ್ ಒಳಗಡೆ ನಾವು ಏನೇನು ನೋಡ್ಬೋದು ಸರ್, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇದೆ. ಓಕೆ, ಸೊ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಏನು ಮಾಡುತ್ತೆ, HCl ಏನು ಮಾಡುತ್ತೆ, ಆ್ಯಸಿಡ್ ಏನು ಮಾಡುತ್ತೆ ಅಂತ ಕೇಳಿದಾಗ ಕಿಲ್ ಬ್ಯಾಕ್ಟೀರಿಯಾ, ಹೌದು ಸರ್, ಬ್ಯಾಕ್ಟೀರಿಯಾನ ಕೂಡ ಕಿಲ್ ಮಾಡುತ್ತೆ. ಆ್ಯಂಡ್ ಪ್ರೊವೈಡ್ ಆ್ಯನ್ ಎಸಿಡಿಕ್ ಎನ್ವಿರಾನ್ಮೆಂಟ್ ಫಾರ್ ಎನ್ಸೈಮ್ ಆ್ಯಕ್ಟಿವೇಶನ್, ಹೌದು ಸರ್, ನಮ್ಮ ಸ್ಟಮಕ್ ಒಳಗಡೆ ಆ್ಯಸಿಡಿಕ್ ಎನ್ವಿರಾನ್ಮೆಂಟ್ ಇರಲಿಲ್ಲ ಅಂದರೆ ಅಲ್ಲಿ ಎನ್ಸೈಮ್ಸ್ಗಳಿರ್ತಾವೆಲ್ಲ, ಡೈಜೆಸ್ಟಿವ್ ಎನ್ಸೈಮ್ಸ್ಗಳಿರ್ತಾವೆಲ್ಲ ಅವು ಆ್ಯಕ್ಟಿವೇಟ್ ಆಗೋದಿಲ್ಲ, ಅಂದರೆ ಕೆಲಸ ಮಾಡೋದಿಲ್ಲ. ಸೊ ನಮ್ಮ ಸ್ಟಮಕ್ ಒಳಗಡೆ ಎನ್ಸೈಮ್ಸ್ಗಳು ಸರಿಯಾಗಿ ಕೆಲಸ ಮಾಡಬೇಕಂದ್ರೆ ಅಲ್ಲಿ ಆ್ಯಸಿಡಿಕ್ ಎನ್ವಿರಾನ್ಮೆಂಟ್, ಅಂದರೆ ಆ್ಯಸಿಡಿಕ್ ಎನ್ವಿರಾನ್ಮೆಂಟ್ ಇರಬೇಕು. pH ಏನಿರಬೇಕು ಸರ್, pH ಏನಿರಬೇಕು, ಕಡಿಮೆ ಇರಬೇಕು. ಓಕೆ, ನೆಕ್ಸ್ಟ್ ಪೆಪ್ಸಿನ್. ಸೊ ಪೆಪ್ಸಿನ್ ಏನು ಮಾಡುತ್ತೆ, ಬಿಗಿನ್ ಪ್ರೋಟೀನ್ ಡೈಜೆಷನ್, ಹೌದು ಸರ್, ಪ್ರೋಟೀನ್ ಇರುತ್ತೆಲ್ಲ, ಪ್ರೋಟೀನ್ ಡೈಜೆಷನನ್ನು ಸ್ಟಾರ್ಟ್ ಮಾಡುತ್ತೆ. ಮತ್ತು ಲೈಪೇಸ್ ಏನು ಮಾಡುತ್ತೆ, ಬ್ರೇಕ್ ಡೌನ್ ಫ್ಯಾಟ್, ಸೊ ಫ್ಯಾಟನ್ನು ಬ್ರೇಕ್ ಡೌನ್ ಮಾಡುತ್ತೆ. ಐ ಥಿಂಕ್ ನಿಮಗೆ ಕೆಮಿಕಲ್ ಡೈಜೆಷನ್ ಅರ್ಥ ಆಗಿರ್ಬೋದು. ಏನೇನಾಗುತ್ತೆ ಸರ್ ಇದರ ಒಳಗಡೆ, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಏನು ಮಾಡುತ್ತೆ, ಆ್ಯಸಿಡಿಕ್ ಎನ್ವಿರಾನ್ಮೆಂಟ್ ಕೊಡುತ್ತೆ. ಪೆಪ್ಸಿನ್ ಏನು ಮಾಡುತ್ತೆ ಸರ್, ಪ್ರೋಟೀನ್ ಡೈಜೆಷನ್ ಮಾಡುತ್ತೆ. ಲೈಪೇಸ್ ಏನು ಮಾಡುತ್ತೆ ಸರ್, ಫ್ಯಾಟ್ ಡೈಜೆಷನ್ ಇದು ಮಾಡುತ್ತೆ. ಓಕೆ, ನೆಕ್ಸ್ಟ್ ರೆಗ್ಯುಲೇಷನ್ ಆಫ್ ಎಂಪ್ಟಿಂಗ್, ಹೌದು ಸರ್, ಇದು ಏನು ಮಾಡುತ್ತೆ, ರೆಗ್ಯುಲೇಷನ್ ಆಫ್ ಎಂಪ್ಟಿಂಗ್, ಕಂಟ್ರೋಲ್ ದಿ ಗ್ರ್ಯಾಜುವಲ್ ರಿಲೀಸ್ ಆಫ್ ಖೈಮೆ. ಖೈಮೆ ಅಂದರೆ ಏನು ಸರ್, ಇಟ್ ಈಸ್ ಅ ಪಾರ್ಷಿಯಲಿ ಡೈಜೆಸ್ಟೆಡ್ ಫುಡ್, ಹೌದು ಸರ್, ನಮ್ಮ ಸ್ಟಮಕ್ಕಿನ ಇದು ಸ್ಪಿಂಚರ್ ಇದೆಯಲ್ಲ, ಓಕೆ, ನಮ್ಮ ಪೈಲೋರಿಕ್ ಸ್ಪಿಂಚರ್ ಇದೆಯಲ್ಲ, ಅದು ಏನು ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ಏನು ಕಂಟ್ರೋಲ್ ಮಾಡುತ್ತೆ ಸರ್, ಇದು ರಿಲೀಸ್ ಆಫ್ ದಿ ಖೈಮೆ, ಅಂದರೆ ಪಾರ್ಷಿಯಲಿ ಡೈಜೆಸ್ಟೆಡ್ ಫುಡ್ ಇದೆಲ್ಲ ಅದನ್ನು ರಿಲೀಸ್ ಮಾಡೋದರಲ್ಲಿ ಇದು ಕಂಟ್ರೋಲ್ ಮಾಡುತ್ತೆ. ಇಂಟು ದಿ ಡಿಯೋಡಿನಮ್, ಹೌದು ಸರ್, ಎದುರೊಳಗಡೆ ಹೋಗುತ್ತೆ, ನಮ್ಮ ಸ್ಟಮಕ್ಕಿಂದ ಅದು ಊಟ ಎಲ್ಲಿಗೆ ಹೋಗುತ್ತೆ, ಪಾರ್ಷಿಯಲಿ ಡೈಜೆಸ್ಟೆಡ್ ಫುಡ್ ಎಲ್ಲಿಗೆ ಹೋಗುತ್ತೆ, ನಮ್ಮ ಡಿಯೋಡಿನಮ್ ಒಳಗಡೆ ಹೋಗುತ್ತೆ. ಓಕೆ, ನೆಕ್ಸ್ಟ್ ಅಬ್ಸಾರ್ಪ್ಷನಲ್ಲಿ ಕೂಡ ಹೆಲ್ಪ್ ಮಾಡುತ್ತೆ. ಓಕೆ, ನಮ್ಮ ಸ್ಟಮಕ್ ಇದೆಯಲ್ಲ ಅದು ಏನು ಮಾಡುತ್ತೆ, ಅಬ್ಸಾರ್ಪ್ಷನಲ್ಲಿ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಏನೇನು ಅಂದರೆ, ಸೊ ಜಾಸ್ತಿ ಇಲ್ಲಿ ಅಬ್ಸಾರ್ಪ್ಷನ್ ಆಗೋದಿಲ್ಲ, ನಮ್ಮ ಸ್ಟಮಕ್ ಒಳಗಡೆ ಜಾಸ್ತಿ ಅಬ್ಸಾರ್ಪ್ಷನ್ ಆಗೋದಿಲ್ಲ. ಲಿಮಿಟೆಡ್ ಟು ಸ್ಮಾಲ್ ಮಾಲಿಕ್ಯೂಲ್ಸ್ ಲೈಕ್ ವಾಟರ್, ಸೊ ಸ್ವಲ್ಪ ವಾಟರ್, ಓಕೆ, ಜಾಸ್ತಿ ವಾಟರ್ ಆಗೋದಿಲ್ಲ, ಸ್ವಲ್ಪ ವಾಟರ್ ಇಲ್ಲಿ ಅಬ್ಸಾರ್ಪ್ಷನ್ ಆಗುತ್ತೆ. ಆಲ್ಕೋಹಾಲ್ ಇಲ್ಲಿ ಅಬ್ಸಾರ್ಪ್ಷನ್ ಆಗುತ್ತೆ. ಮತ್ತು ಸರ್ಟೇನ್ ಡ್ರಗ್ಸ್, ಹೌದು ಸರ್, ನೀವು ಮೆಡಿಸಿನ್ ತಗೋತಿರಲ್ಲ, ಟ್ಯಾಬ್ಲೆಟ್ಸ್ ಅದೆಲ್ಲ ತಗೋತಿರಲ್ಲ, ಸೊ ಸರ್ಟೇನ್ ಟ್ಯಾಬ್ಲೆಟ್ಸ್ ಅಥವಾ ಮೆಡಿಸಿನ್ ಕೂಡ, ಸ್ವಲ್ಪ ಡ್ರಗ್ಸ್ ಕೂಡ ಯಾವ ಪ್ಲೇಸಲ್ಲಿ ಅಬ್ಸಾರ್ಪ್ಷನ್ ಆಗುತ್ತೆ, ನಮ್ಮ ಸ್ಟಮಕಲ್ಲಿ ಅಬ್ಸಾರ್ಪ್ಷನ್ ಆಗುತ್ತೆ. ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಅರ್ಥ ಆಗಿರ್ಬೋದು. ಸೊ ನಿಮಗೆ ಈ ವಿಡಿಯೋ ಅರ್ಥ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.